ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಗುರುದೇವರಿಗೆ ವಂದಿಸಿ, ಸಮಸ್ತ ಗುರು ಪರಂಪರೆಗೆ ನಮಿಸಿ, ಶಂಕರ ಭಗವತ್ಪಾದರು ಭಗವದ್ಗೀತೆಯ ಟೀಕೆಯನ್ನು ಬರೆಯುವಾಗ ಸೂಕ್ಷ್ಮವಾಗಿರತಕ್ಕಂಥ ಒಂದು ಮಾತನ್ನು ನಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಾಮಾನುಜರು ಕೂಡ ಶ್ರದ್ಧೆ ಮತ್ತು ಕರ್ಮಯೋಗ, ಉಪಾಸನ ಇವೆರಡರಲ್ಲಿ ಮನುಷ್ಯ ನಂಬಿಕೆಯನ್ನು ಇಟ್ಟ ಅಂದರೆ, ಶ್ರದ್ಧೆಯನ್ನು ಇಟ್ಟ ಅಂದರೆ, ಆ ಶ್ರದ್ಧೆ ಏನನ್ನೂ ಮಾಡಲಿಕ್ಕೆ ಸಾಮರ್ಥ್ಯ ಅದ ಅಂತಕ್ಕಂಥ ಮಾತನ್ನು ಶಂಕರ ಭಗವತ್ಪಾದರು ಹೇಳಲಿಕ್ಕೆ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಅದೇ ಮಾತನ್ನು ಗೀತೆಯಲ್ಲಿ ಪರಮಾತ್ಮ ಅಭಯವನ್ನು ನೀಡಿ ಈ ಮಾರ್ಗದಲ್ಲಿ ಬಂದವನು ಲಕ್ಷ್ಯ ಪ್ರಾಪ್ತಿ ಆಗುವವರೆಗೆ ಪ್ರಯತ್ನ ಮಾಡದೆ ಶಿಥಿಲನಾದ ಅಂದರೆ ಅವನಲ್ಲಿ ಗುರುವಿನಲ್ಲಿ, ಶಾಸ್ತ್ರದಲ್ಲಿ, ದೇವರಲ್ಲಿ ಅಟೂಟವಾದ ನಂಬಿಕೆ, ಶ್ರದ್ಧೆ ಇತ್ತು ಅಂದರೆ ಆ ಮೋಕ್ಷ ಪರಮಾತ್ಮ ಸಿಗ್ತಾನೆ ಅನ್ನುವುದನ್ನು ಅವನಿಗೆ ಎಂದೂ ಅಪಾಯ, ಹಾನಿ ಆಗುವುದಿಲ್ಲ ಅಂತ ಅರ್ಜುನನಿಗೆ ಭರವಸೆಯನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ. ಅರ್ಜುನನಿಗೆ ಕೇಳಿದ್ದ ಅನೇಕ ಜನ್ಮ ಭಜನಾತ್ ಸ್ವವಿಚಾರಂ ಚಿಕೀರ್ಷತೆ, ಆತ್ಮಜ್ಞಾನಕ್ಕೆ ಅನೇಕ ಜನ್ಮಗಳು ಬೇಕು ಅಂತ ಹೇಳ್ತಾರೆ. ಗೀತೆಯಲ್ಲಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹುಜನ್ಮ ಅಂದ್ರೆ ಅರ್ಥ ಏನು ಅಂತ ಕೇಳಿದರೆ, ಜನ್ಮ ಅಂದ್ರೆ ಶರೀರ. ಎರಡನೇದು ಜನ್ಮ ಅಂದ್ರೆ ಅರ್ಥ ಏನು ಅಂತ ಕೇಳಿದರೆ, ಒಂದು ವೃತ್ತಿ ಹೋಗಿ ಇನ್ನೊಂದು ವೃತ್ತಿ ಬಂತು ಅಂದರೆ ಒಂದು ಜನ್ಮನೇ ಅಂತೀವ್ರು. ಅಪ್ಪ ಅವ್ರು ಹೇಳ್ತಿದ್ರು ಅಲ್ಲ, ವಾಲ್ಯ ಕೋಳಿಯಂದು ಜನ್ಮ ಆಯ್ತು, ಬೇರೆ ಜನ್ಮ ಆಯಿತು. ಎಲ್ಲಿ ಶೂದ್ರವತ್ ಕಾರ್ಯಕ್ರಮ ಮಾಡತಕ್ಕಂಥ ವ್ಯಕ್ತಿ ಯಾವಾಗ ಅವನಿಗೆ ಬ್ರಾಹ್ಮಣನ ಕಾರ್ಯಕ್ರಮ ಮಾಡಕತ್ನಲ್ಲ, ಅವನ ಜನ್ಮನೇ. ಜನ್ಮ ಅಂದರೆ ಹುಟ್ಟಬೇಕು ಅಂತಲ್ಲ, ವೃತ್ತಿಯ ಪಲ್ಲಟವು ಅದು ಒಂದು ಥರದ ಜನ್ಮವೇ. ಮನುಷ್ಯನಿಗೆ ಅದು ಜನ್ಮನೇ ಆಗ್ತದಂತ ಮಹಾತ್ಮರು ಹೇಳಿದ್ದಾರೆ. ಹಾಗೆ ಅರ್ಜುನ ಅಂತಾನೆ ಪ್ರಾರಬ್ಧಾಧೀನ ಶರೀರದ, ಶರೀರಕ್ಕೆ ನಿಯಮ ಮಾಡೇ ಕಳಿಸ್ಯಾರ. ಎಷ್ಟು ದಿವಸ ಬದುಕಬೇಕು ಅನ್ನೋದು ಫಿಕ್ಸ್ ಅದ. ಸಾಧನೆ ಮಾಡತಕ್ಕಂಥ ವ್ಯಕ್ತಿ ಸಾಧನೆ ಮಾಡುವಾಗ ಶ್ರದ್ಧೆಯಿಂದ ಕೂಡಿಕೊಂಡು ಗುರುವಾಕ್ಯನಲ್ಲಿ, ಶಾಸ್ತ್ರವಾಕ್ಯದಲ್ಲಿ ನಂಬಿ ಮಾಡತಕ್ಕಂಥವ ಯದ್ದೇ ಪ್ರಾರಬ್ಧಾನುಸಾರವಾಗಿ ಅವನ ದೇಹ ಹೋಯಿತು ಅಂದ್ರೆ ಹೆಂಗೆ ಅವ ಅತೋಭ್ರಷ್ಟ ತತ್ವಭ್ರಷ್ಟ ಆಗ್ತಾನಲ್ಲ. ಯಾಕೆ ಅವನ ಕರ್ಮಯೋಗನೂ ಬಿಟ್ಟ, ಧ್ಯಾನಯೋಗನೂ ಬಿಟ್ಟ, ಜ್ಞಾನಯೋಗನೂ ಬಿಟ್ಟ, ಜ್ಞಾನರೇ ಆಗಿಲ್ಲ, ಕರ್ಮರೇ ಬಿಟ್ಟ, ಉಪಾಸನೆ ಬಿಟ್ಟ. ಅವನ ಗತಿ ಏನಾಗ್ತದೆ ಅಂತ ಕೇಳಿದರೆ ಪರಮಾತ್ಮ ಭರವಸೆಯನ್ನು ಕೊಡ್ತಾನೆ. ನೈ ಕಲ್ಯಾಣ ಕೃತ್ ದುರ್ಗತಿನ ತಾತ ಗಚ್ಚತಿ. ಮುಂದೆ ಹೇಳ್ತಾನೆ, ಒಳ್ಳೆ ಮಾಡೋರಿಗೆ ದುರ್ಗತಿ ಆಗೋ ಪ್ರಶ್ನೆನೇ ಇಲ್ಲಪ್ಪ. ದುಡಿಯವ ಶ್ರದ್ಧೆಯಿಂದ ಹಿಂದೆಲ್ಲ ನಾಳೆ ಶ್ರೀಮಂತ ಆಗ್ತಾನೆ.
ದುಡಿದು ಬಂದಾಗಬಾರ್ದು ಅಷ್ಟೇ. ಕಲ್ಯಾಣ ಮಾಡೋರಿಗೆ ಕಲ್ಯಾಣನೇ ಆಗ್ತದೆ. ಅದಕ್ಕೆ ಸತ್ಕರ್ಮಗಳನ್ನು ಸದ್ಧರ್ಮವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಯೋಗವನ್ನು ಬಿಟ್ಟ ಹೋಯಿತು, ಶರೀರ ಹೋಯಿತು ಅಂದರೆ ಅವನು ಮಾಡಿದ ಪ್ರಯತ್ನಗಳಿಗೆ ಫಲ ಐತೆ ಇಲ್ಲೋ, ಮಾಡೋದೆಲ್ಲ ಹಾಳಾಗ್ತದೇನೋ ಅಂತ ಕೇಳಿದರೆ ಅದಕ್ಕೆ ಪರಮಾತ್ಮ ಭಾಳ ಚಂದ ಹೇಳ್ತಾನೆ. ಪ್ರಶ್ನೆ ಅರ್ಜುನ ಮಾಡ್ತಾನೆ. ಅರ್ಜುನ ಉವಾಚ. ಅರ್ಜುನ ಏನಪ್ಪ ಅಂದರೆ ಮಾತಾಡಿದ. ವಚ್ಚಲ್ರಿ ಧಾತುವಿಂದ ವಚನ ಶಬ್ದ ತಯಾರಾಗ್ಯದ, ಮಾತಾಡೋದು. ಅದಕ್ಕೆ ಅವ ಕೇಳಿದ. ಅವ ಅವ್ರ ಮುಂದೆ ತನ್ನ ಪ್ರಶ್ನೆಯನ್ನು ಇಟ್ಟ. ಮಹಾತ್ಮರ ಮುಂದೆ ಆಗ್ರಹ ಪ್ರತಿಗ್ರಹ ಇರಬಾರ್ದು. ತನ್ನ ನಿವೇದನೆಯನ್ನು ತಾನು ಮಾಡಿಕೊಳ್ಳಬೇಕು, ಹೇಳಬೇಕಂತ ಆಗ್ರಹ ಪರಿಗ್ರಹ ಪ್ರತಿಗ್ರಹ ಇವು ಇರಬಾರ್ದು. ಉವಾಚ ಅಂದರೆ ಏನು ಅರ್ಥ? ತನ್ನ ಪ್ರಶ್ನೆಯನ್ನು ಅವರ ಮುಂದೆ ಇಟ್ಟ, ಹೇಳಿದ, ಅಷ್ಟೇ ಹೇಳಿದ. ಕರುಣಾಕರನಾಗಿರ್ತಕ್ಕಂತಹ ಸದ್ಗುರು ಪರಮಾತ್ಮ ಅದನ್ನು ಕೇಳಿ ಸಂತೋಷದಿಂದ ಉತ್ತರ ಕೊಡೋದು ಅವ್ರ ಕಡೆಗೆ. ಪ್ರಶ್ನೆ ಮಾಡ್ಯಾನಂತ ಅಂದಿಲ್ಲ ನೋಡ್ರಿ. ಪ್ರಶ್ನೆ ಮಾಡ್ಯಾರಂದ್ರೆ ಅವ ಕೇಳೋಒಂದು ಹಂತಕ್ಕೆ ಒಂದಿಟ್ಟು ಇರ್ತದೆ. ಉವಾಚ ಇಲ್ಲ, ನಿರಭಿಮಾನದಿಂದ ತನ್ನ ಮಾತನ್ನು ಹೇಳಿದ. ವಚನ ಅಂದ್ರೆ ಮಾತು ಹೇಳಿದವ. ಏನು ಹೇಳ್ತಾ? ಅಯತಿ ಯತಿ ಅಯತಿ. ಯತಿ ಅಂದರೆ ಯಾರು? ಯಾವುದೇ ಒಂದು ಲಕ್ಷ್ಯಕ್ಕಾಗಿ ಯತ್ನವನ್ನು ಮಾಡುವವನಿಗೆ ಯತಿ ಅಂತಾರೆ. ಅವ ಸನ್ಯಾಸಿ ಇರ್ಬೋದು, ಗೃಹಸ್ಥ ಇರ್ಬೋದು, ಬ್ರಹ್ಮಚಾರಿ ಇರ್ಬೋದು, ಯಾವುದೇ ಇರ್ಬೋದು. ಯತನ ಮಾಡುವವನಿಗೆ ಯತಿ ಅಂತ. ಪ್ರಯತ್ನ ಮಾಡುವ. ಅಯತಿ ಪ್ರಯತ್ನ ಮಾಡಲಾರ. ಆ ಕರ್ಮಯೋಗದಲ್ಲಿ, ಜ್ಞಾನಯೋಗದಲ್ಲಿ ಎರಡು ಹೇಳಿ ಬಂದಾರೆ ಹಿಂದಕ್ಕೆ. ಆ ಯೋಗದಲ್ಲಿ ಪ್ರಯತ್ನ ಇಲ್ಲ ಅವನಿಗೆ. ಮಾಡಕತ್ತೇನ ಮಾಡ್ಬೇಕಂತ ಮಾಡ್ತಾನೆ ಅಷ್ಟೇ. ಅವ್ಯಾವ ನಿಯಮಗಳನ್ನು ಅವೇನಿಲ್ಲ ಅವನಿಗೆ ಮಾಡ್ತಾನೆ ಮಾಡಂಗಿಲ್ಲ ಅಂತ ಮಾಡ್ತಾನೆ. ಅಲ್ಲಿ ಪ್ರಯತ್ನ ಮೂಲಕವಾಗಿ ನನ್ನ ಲಕ್ಷ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ಯತನ ಅವನಲ್ಲಿಲ್ಲ. ಮಾಡ್ತಾನೆ ಪೂಜೆ ಮಾಡ್ತಾನೆ, ಆಸನ ಹಾಕ್ತಾನೆ, ಧ್ಯಾನ ಮಾಡ್ತಾನೆ. ಹೌದಲ್ರಿ? ಆದರೆ ಹೆಂಗೆ ಮಾಡಬೇಕು ಅವ ಮಾಡಕತ್ತಿಲ್ಲ. ಅವನು ಮನಸ್ಸು ಕೊಟ್ಟು ಮಾಡಕತ್ತಿಲ್ಲ. ಕ್ರಿಯೆಗಳಲ್ಲಿ, ಕರ್ಮಯೋಗದಲ್ಲಿ ಮನಸ್ಸಿಲ್ಲ ಅವನಿಗೆ. ಪರಂತು ಶ್ರದ್ಧಾದ ಬಿಡೋಕ್ಕೂ ಮನಸ್ಸಿಲ್ಲ. ಭಾಳ ಮಂದಿ ಅದ ನೋಡ್ರಿ, ಅದು ಬಿಡೋಕ್ಕೆ ಮನಸ್ಸಿಲ್ಲ, ಪೂರ ಮಾಡೋದೂ ಇಲ್ಲ. ಬಿಡೋಕ್ಕೆ ಮನಸ್ಸಿಲ್ಲ. ನಾವು ಲಿಂಗಾಯತ ಸರಿಯಕ್ಕೆ ಒಳಗೆ ಹಾಕೋಬೇಕ್ರಿ, ನಾವು ಬ್ರಾಹ್ಮಣರೇ, ಜನ ಇರ್ಬೇಕು ಅಡೆ ಏನು ನೋಡೋಕೆ ಮಾಡೋಂಗಿಲ್ಲ. ನೀವು ಅಯತಿ ಅಂತಾರೆ ಇವರಿಗೆ. ಬಿಡಂಗೂ ಇಲ್ಲ, ಮಾಡೋಂಗೂ ಇಲ್ಲ. ಬಿಟ್ಟು ಯಾಕೆ ಹಂಗೆ ರೀ, ನಾವು ಲಿಂಗಾಯತರಿದ್ದೇವೆ, ಬ್ರಾಹ್ಮಣರಿಗೆ ಮಾಡಬೇಕಲ್ಲ. ಶ್ರದ್ಧಾ ಅದ ಅವನಿಗೆ, ಶ್ರದ್ಧಾ ಅದ, ಮಾಡೋಂಗಿಲ್ಲ. ಹೇಳ್ತಾರೆ ಗುರುಗಳ ಮೇಲೆ, ನಿಮ್ಮದು ಪೂರ ನಮ್ಮದೆಲ್ಲ ಭಕ್ತಿ ಅದ ರೀ, ಏನೂ ಮಾಡೋಂಗಿಲ್ಲ. ಭಕ್ತಿ ಪೂರ ನಿಮ್ಮ ಮೇಲೆ ಅದ, ಏನೂ ಮಾಡೋಂಗಿಲ್ಲ. ಅಯತಿ ಇವರು. ಅವರಿಂದ ನನಗೆ ಧನ್ಯ ಆಗ್ತೀನಿ ಅಂತ ಅವನಿಗೆ ನಂಬಿಕೆ ಅದ, ಶ್ರದ್ಧಾ ಅದ, ಮಾಡೋಂಗಿಲ್ಲ. ಇವರು ಏನು ಮಾಡಬೇಕು? ಅದು ಕರ್ಮಯೋಗ ಬಿಟ್ಟ. ಈ ಕಡೆ ಜ್ಞಾನಯೋಗ ಹಿಡಿಯೋಕ್ಕೆ ತಯಾರಿಲ್ಲ. ಉಭಯ ಭ್ರಷ್ಟ ಆದಲ್ಲಿವ.
ಹೆಂಗೆ ಅಲ್ಲೇರಿ ಇದ್ರೆ ಹಂಗೆ ಇರ್ತಿದ್ದ, ಪೂರ ಬಂದರೆ ಹಿಂಗಿರ್ತಿದ್ದ. ಉಭಯೋರಪಿ ಕರ್ಮ ಬಿಟ್ಟ ಜ್ಞಾನ ಇನ್ನೂ ಆಗಿಲ್ಲ ಅವನಿಗೆ. ಇಂತಹ ಜನರು ಅವ್ರಿಗೆ ಏನು ಗತಿ ಆಗ್ತದೆ? ಫಲ ಏನು? ಫಲ ಏನು? ಅವ್ರ ಮಾತಿನ ಮೇಲೆ ಶ್ರದ್ಧೆ ಆದ ನಿಶ್ಚಯ ಇಲ್ಲ. ಮತ್ತು ಮೊದಲು ಮಾಡಿದಾಗ ಅಲ್ಲೇರಿದ್ರೆ ಅಲ್ಲಿನೂ ಬರೋಬರಿ ಇಲ್ಲಿ ಅದು ಮಾಡೋಂಗಿಲ್ಲ, ಇಲ್ಲಿ ನಿಶ್ಚಯ ಇಲ್ಲ. ಮಾಡೋದ್ರಾಗ ಶ್ರದ್ಧೆ ಅದ, ಗುರುಗಳ ಮಾತಿನ ಮೇಲೆ ಶ್ರದ್ಧೆ ಅದ, ಮಾಡೋಂಗಿಲ್ಲ ಏನು. ಇಂಥವರು ಉಭಯ ಭ್ರಷ್ಟರು. ಏನಾಗ ಜ್ಞಾನನೂ ಆಗಿಲ್ಲ, ಕರ್ಮ ಬಿಟ್ಟಾನ. ಜ್ಞಾನದ ಮೋಕ್ಷದ ಶ್ರದ್ಧಾ ಪಕ್ಕ ಅದ ಅವನಿಗೆ. ಆತ್ಮ ಅನಾತ್ಮ ವಿವೇಕ ಇವ್ಯಾವ ಮಾಡೋಂಗಿಲ್ಲ, ಯಾವೂ ಇಲ್ಲ. ಯಾಕೆ ಮಾಡಬೇಕು? ಇಂಥವ್ ಗತಿ ಏನಾಗ್ತದೆ? ಇನ್ನು ಗತಿ ಏನಾಗ್ತದೆ? ನ ಉದರ್ಕ ನ ಇದರ್ಕ, ನಾ ಆ ಕಡೆಯಲ್ಲೇ ಈ ಕಡೆಯಲ್ಲಿ. ಇವನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಪರಮಾತ್ಮ ಅಂತಾನೆ, ಶ್ರದ್ಧಾ ಇಟ್ಟವ್ರದ್ದು ಯಾರ ಮೇಲೆ ಇಡ್ತಾನೆ, ಅದು ದೇವ್ರ ಮೇಲೆ ಇರಲಿ, ಅದು ಕರ್ಮದ ಮೇಲೆ ಇರಲಿ, ಅದು ಗುರುವಿನ ಮೇಲೆ ಇರಲಿ. ಶ್ರದ್ಧಾವಂತೂ ಅನುಸೂಯಂತೆ ಮುಚ್ಚಂತೆ ತೇಪಿ ಕರ್ಮವೇ. 18ನೇ ಅಧ್ಯಾಯದಾಗ ಶ್ರದ್ಧಾವಂತ ಅನುಸೂಯ, ದ್ವೇಷ ಮಾಡಲಾರ್ದವ, ಅವೇನಿಲ್ಲ, ಪ್ರವಚನ ಮೇಲೆ ಶ್ರದ್ಧಾ ಅದ, ಗುರುಗಳ ಮೇಲೆ ಶ್ರದ್ಧಾ ಅದ, ಹಾಗೆ ತಿಳಿಯಂಗಿಲ್ಲ ಏನು ತಿಳಿಯಂಗಿಲ್ಲ. ಅನುಸೂಯಂತೂ ದ್ವೇಷ ಮಾಡೋಂಗಿಲ್ಲ. ತೇಪಿ ಮುಚ್ಚಂತೆ, ಅವರು ಕೂಡ ಮುಕ್ತರಾಗ್ತಾರೆ ಅರ್ಜುನ, ಅವರು ಭಗವಂತನಿಂದ ದೂರ ಆಗ್ತಾರೆ. ಗೀತೆಯಲ್ಲಿ ಪರಮಾತ್ಮ ಹೇಳ, ಶ್ರದ್ಧಾವಂತೂ ಅನುಸೂಯಂತೆ ಮುಚ್ಚಂತೆ ತೇಪಿ ಅಂದರೆ ಅವರು ಸಹ ಇವರೇ ಆಗೇ ಆಗ್ತಾರೆ, ಇವರೇ ಜ್ಞಾನ ಆದವ್ರು ಆಗೇ ಆಗ್ತಾರೆ, ಇವ್ರ ಪ್ರಶ್ನೆ ಇಲ್ಲ. ಅವರು ತೇಪಿ ಯಾರು? ಅನುಸೂಯ, ಆಮೇಲೆ ಅದಕ್ಕೆ ಶ್ರದ್ಧಾವಾನ್. ಅವರು ಕರ್ಮಭಿ ತೇಪಿ ಮುಚ್ಚಂತೆ, ಅವರು ಕೂಡ ಮುಕ್ತರಾಗ್ತಾರೆ ಅರ್ಜುನ, ಮುಕ್ತರಾಗ್ತಾರೆ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಕೇಳ್ತಾನೆ ಅದೇ ಪ್ರಶ್ನೆ ಅವನಿಗೆ. ಅಯತಿ ಯೋಗ, ಯತಿ ಅಂದರೆ ಯೋಗ ಮಾಡೋ, ಯಾವುದು? ಕರ್ಮಯೋಗ, ಜ್ಞಾನಯೋಗ. ಅಯತಿ ಇವೆರಡರಲ್ಲಿ ಪಕ್ಕ ಆಗಲಿಲ್ಲ ಅವನಿಗೆ, ಪಕ್ಕ ಆಗಲಿಲ್ಲ. ಹೌದಲ್ಲ? ಮತ್ತೇನದ? ಶ್ರದ್ಧೆಯೋಪೇತ, ಶ್ರದ್ಧೆಯ ಉಪೇತ, ಶ್ರದ್ಧೆಯಿಂದ ಕೂಡಿಕೊಂಡಾನ, ಶ್ರದ್ಧೆಯಿಂದ ಕೂಡಿಕೊಂಡಾನ. ಅವನಿಗೆ ಕರ್ಮದ ಯುಗದಲ್ಲಿಯೂ ಇಲ್ಲ, ಈ ಕಡೆ ಜ್ಞಾನ. ಯಾಕೆ? ಕರ್ಮಯೋಗರೇ ಮಾಡಿ ಮಾಡ್ಯಾನ, ಈಗ ಬಿಡು ಅಂದ್ರೆ ಅದು ಪೂರ ಬಿಡೋಕ್ಕೂ ಮನಸ್ಸಿಲ್ಲ. ಈ ಜ್ಞಾನಯೋಗ ತಲೆಗೆ ಹತ್ತೋದು. ಈಗ ಹೆಂಗೆ ಮಾಡ್ಬೇಕ್ರಿ? ಕರ್ಮ ಬಿಟ್ಬಿಡು, ಅದೇನಿಲ್ಲ ಅಂತ ಹೇಳಿದರು. ಅದವರೇ ಬಿಟ್ಟ, ಇದುವರೆ ಸಿಕ್ಕಿಲ್ಲ, ಇದುವರೆ ಶಾಸ್ತ್ರ ತಿಳಿಯುವಂತು. ಈ ಒಂದು ಗತಿ ಏನು? ಇದು ಸಿಕ್ಕಿಲ್ಲ, ಅದೇ ಇಲ್ಲ. ಫಂಟಿ ಟೊಂಗಿ ಬಿಟ್ಟು ಮಂಗೇನು ಗತಿ ಏನು ಹಾಕೋದಲ್ರಿ. ಕೈಯಾಗ ಸಿಕ್ತು ಅಂದ್ರೆ ಟೊಂಗಿ ಉಳಿತದೆ, ಬಿತ್ತಂದ್ರೆ ಕೆಳಗೆ ಬೀಳ್ತದೆ. ಹಾಗೆ ನನಗೆ ಏನೂ ಈ ಕಡೆ ಇಲ್ಲ ಆ ಕಡೆ ಇಲ್ಲ, ನನ್ನ ಪರಿಸ್ಥಿತಿ ಏನಾಗ್ತದೆ ಅಂಥವೊಂದು ಅಂತ ಕೇಳಿದ್ರೆ ಭಗವಂತ ಅವನಿಗೆ ಭರವಸೆ ಕೊಡ್ತಾನೆ. ಏನು? ಅರ್ಜುನ, ಒಳ್ಳೆಯ ಮಾಡಿದವ್ರಿಗೆ ಒಳ್ಳೆಯದೇ ಆಗ್ತದೋ? ಏನೋ ಮಾಡಲಿ, ಒಳ್ಳೇದು ಮಾಡಿದವ್ರಿಗೆ ಒಳ್ಳೆಯದ ಕೆಟ್ಟಂಕರ ಆಗ ಸಾಧ್ಯನೇ ಇಲ್ಲ. ಅವನು ಒಳ್ಳೇದು ಮಾಡ್ಯಾನ, ಕರ್ಮ ಏನು ಕೆಟ್ಟ ಮಾಡ್ಯಾನ, ಪೂಜೆ ಮಾಡ್ಯಾನ, ಪಾಠ ಮಾಡ್ಯಾನ, ಧ್ಯಾನ ಮಾಡ್ಯಾನ, ದಾನ ಮಾಡ್ಯಾನ, ಅವನಿಗೆ ಕೆಟ್ಟಂಗೆ ಹಾಕೋದು ಆಗೋ ಪ್ರಶ್ನೆನೇ ಇಲ್ಲ, ಆಗೋ ಪ್ರಶ್ನೆ ಇಲ್ಲ. ಚಲೋ ಬರ್ದ ಎಷ್ಟರೆ ಮಾರ್ಕ್ಸ್ ಸಿಗ್ತವೆ ಅವನಿಗೆ, ಚಲೋ ಬರ್ದ 100, ಪಾಸರೇ ಹಾಕನಲ್ಲವ. ಎಷ್ಟರೆ ಮಾರ್ಕ್ಸ್ ಸಿಗ್ತವೆ, ಬರೆದವನಿಗೆ ಮಾರ್ಕ್ಸ್ ಸಿಗ್ತವೆ. ಚಲೋ ಬರ್ದ 100. ಆಗ ಜಗತ್ತಿನೊಳಗೆ ಸತ್ಕರ್ಮಗಳನ್ನು, ಸದ್ಧ್ಯಾನವನ್ನು ಮಾಡಿದ್ದು
ಯಾವುದೇ ಕರ್ಮಯೋಗವೇ ಆಗಲಿ, ಧ್ಯಾನ ಯೋಗವೇ ಆಗಲಿ, ಯಾವುದೇ ಒಂದು ಮಾಡಿರ್ತಕ್ಕಂಥ ಮನುಷ್ಯ ಜ್ಞಾನ ಯೋಗ ಸಿಗದಿದ್ದರೆ ಮುಕ್ತ ಆಗುವುದಿಲ್ಲ ಖರೆ, ಪರಂತು ಅವನಿಗೆ ಅಕಲ್ಯಾಣ ಆಗುವುದಿಲ್ಲ. ದುರ್ಗತಿಂ ತಾತ ನಗಚ್ಚತಿ, ಅವನಿಗೆ ದುರ್ಗತಿ ಆಗುವುದಿಲ್ಲ, ದುಃಖ ಆಗುವುದಿಲ್ಲ, ಅಪಾಯ ಆಗುವುದಿಲ್ಲ. ಅವನಿಗೆ ತಿಳ್ಕೊ. ಐತಿ ಶ್ರದ್ಧೆಯೋಪೇತೋ, ಪ್ರಯತ್ನರೇ ಬಿಟ್ಟಾನ, ಆತ್ಮಜ್ಞಾನರೇ ಆಗಿಲ್ಲ, ಶ್ರದ್ಧಾರೇ ಕೂಡಿಕೊಂಡಾನ, ಕರ್ಮಯೋಗರೇ ಚಲಿತ ಮಾನಸ. ಏನ್ರಿ ಕರ್ಮಯೋಗರೇ ಬಿಟ್ಟು ಮನಸ್ಸು ಅಲ್ಲಿಲ್ಲ ಅವನಿಗೀಗ, ಈಗ ಬಿಟ್ಟಾನ. ಆ ಬಿಟ್ಟುದರಿಂದ ಅಪ್ರಾಪ್ಯ ಯೋಗ ಸಿದ್ಧಿಂ, ಅವನಿಗೆ ಜ್ಞಾನ ಯೋಗದ ಸಿದ್ಧಿಯರೇ ಫಲಾರೇ ಸಿಕ್ಕಿಲ್ಲ. ಕೃಷ್ಣ ಕಾಂಗತಿಂ ಗಚ್ಚತಿ ಸಹ, ಕೃಷ್ಣ ಅವನಿಗೆ ಯಾವ ಗತಿ ಅದ, ಅವನಿಗೆ ಯಾವ ಗತಿ ಅದ. ಗುರುಗಳ ಮಾತು ಕೇಳೋದು ಭಾಳ ಶ್ರದ್ಧೆಯಿಂದ ತೊಂಬರಮ್ಮ ಅಂದರು ಅವರು. ಶ್ರದ್ಧೆ ಹ್ಞೂ ಅಂದ, ನಿಶ್ಚಯ ಆಗೋದು. ಕರ್ಮಶಾಸ್ತ್ರೇ ಕುತೋ ಜ್ಞಾನಂ, ಕರ್ಮ ಹೋಯ್ತು. ಕರ್ಮಶಾಸ್ತ್ರದ ಜ್ಞಾನ ಇಲ್ಲದ ಇಲ್ಲ ಅಂತ ಹೇಳಿದ್ರು, ಕರ್ಮರೇ ಬಿಟ್ಟೆ, ಇಲ್ಲದೇ ನಿಶ್ಚಯ ಆಗೋದು. ಇಂತಹ ಮನುಷ್ಯನು ಜ್ಞಾನದಿಂದನೂ ಭ್ರಷ್ಟ, ಕರ್ಮದಿಂದನೂ ಭ್ರಷ್ಟ, ಉಭಯತೋ ಭ್ರಷ್ಟನಾಗಿರ್ತಕ್ಕಂಥ ವ್ಯಕ್ತಿ ಕಾಂಗತಿಂ ಕೃಷ್ಣ ಗಚ್ಚತಿ, ಕೃಷ್ಣ ಪರಮಾತ್ಮ. ನೋಡ್ರಿ, ಉಪದೇಶ ಮಾಡಕತ್ತೇನ ದೇವರು ಕೃಷ್ಣಗೇನು ಗುರುವಾಗಿ, ಅವ ಹೇಳ್ಯಾನ ನೀ ಗುರು ಅಂದಾನ, ಮೊದಲೇ ಅಂದಾನ ಗುರು ಆಗಿ ನನಗೆ ಉಪದೇಶ ಮಾಡುವನ್ನ. ನೋಡ್ರಿ, ಗುರುಗಳು ಹೆಸರು ತೊಗೋಬಾರ್ದಂತ ಅಂದಾರಿಲ್ಲ, ದೊಡ್ಡವ್ರ ಹೆಸರು ತೊಗೊಂಡು ಮಾತಾಡಬಾರ್ದು. ಹಿರಿಯರು, ದೊಡ್ಡವರು, ತಾತ, ಮುತ್ಯ ಹೌದಲ್ರಿ, ಗೌರವ ಸೂಚಕ ಶಬ್ದ ಅದ. ಈ ಸೀದಾ ಕೃಷ್ಣ ಅನ್ನಕತ್ತೆ ನಾವು. ಕೃಷ್ಣ ಹೆಸರು ತೊಗೊಂಡು ಕರಿಬಾರ್ದು, ದೊಡ್ಡವ್ರ ಹೆಸರು ತೊಗೊಂಡು ಕರಿಬಾರ್ದು ರೀ. ಅದಕ್ಕೆ ಮನ್ಯಾಗ ಯಾರು ಮುತ್ಯನ ಹೆಸರು ಇಟ್ಟಿದ್ರು ಅಂತಾರೆ, ಏ ಮುತ್ಯ ಹೆಸರದ ಕಲ್ಲಪ್ಪ, ಏ ಮುತ್ಯ ಕಲ್ಲಪ್ಪ, ಮುತ್ಯನ ಹೆಸರು ಅದು ಅನಬಾರ್ದು, ದೊಡ್ಡವ್ರ ಹೆಸರು ಬಾಯಿಲಿ ಅನಬಾರ್ದು. ಈಗ ಸೀದಾ ಅಂತಾನ, ನೀ ದೇವ್ರಂತೂ ಹೇಳ್ಯಾನ, ಹೌದೇಲ್ರಿ, ಮೊದಲು ಹೇಳ್ಯಾನ, ಮತ್ತು ಕೃಷ್ಣ ಅನ್ಬೇಕ್ರೆ ಚಲೋ ಅಲ್ಲ. ಇಲ್ಲಿ ಅವನಿಗೆ ಗುರು ಅಂತ ಶಬ್ದ ಅಂದಿಲ್ಲ, ಏನದಾನ ಮಿತ್ರದಾನ. ಏನಂತ ಮಿತ್ರದ, ಮಿತ್ರನ ಹೆಸರು ತಗೋಬೋದು, ಏನು ಪ್ರಶ್ನೆ, ದೊಡ್ಡ ಹೆಸರು ಮಿತ್ರದ. ಅಷ್ಟು ಸತ್ತಾದ ಅರ್ಜುನದ ಯಾರ ಮೇಲೆ, ಕೃಷ್ಣನ ಮೇಲೆ. ಹಂಗೆ ನೋಡಿ, ಸೀದಾ ಅಂತಾನ, ಅವಾಪ್ಸೇಸಿ ನಾನು ದುಃಖ ಕಳಿಬೇಕು ನೀ, ಭಿಕ್ಷೆ ಬೇಡಕ್ಕೆ ಹೋದ್ರೆ ಕೊಡ್ಬೇಕು ನೀ ಅಂತ ಯಾರಿಗೂ ಅಂದಾರ. ಇಷ್ಟು ಸತ್ತ ಅದ ನೋಡ್ರಿ ಏನಂತ ಅರ್ಜುನ, ನಾನು ದುಃಖ ಕಳಿಬೇಕು ನೀ, ನಾನು ಸಂಶಯ ಕಳಿಬೇಕು. ಯಾಕೆ ಗೆಳೆಯರು ಅದಾರಲ್ರಿ, ಗೆಳೆಯರು ಅಂದ್ರೆ ದೇಹ ಎರಡು ಆತ್ಮ ಒಂದಂತಾರೆ. ಹಂಗೆ ಅದಕ್ಕಂತ ನಾವು ಕೃಷ್ಣ ಗುರು ಅಂತ ಹೇಳಿದವ, ಇಲ್ಲಿ ನಿನಗೆ ಶರಣಾಗತ ಆಗೀನಿ, ನನಗೆ ಉಪದೇಶ ಮಾಡು ಅಂತ ಕೇಳಿದವ. ಈಗ ಕೃಷ್ಣ, ಕೃಷ್ಣ ಏನು ಮಾಡು ನನಗೇನಪ್ಪ ಅಂತ ಕೇಳಿದ್ರೆ ನನ್ನ ಅವನ ಗತಿ ಏನಾಗ್ತದೆ ಹೇಳಿ. ಅಷ್ಟು ಸತ್ತ ಅದ ನೋಡ್ರಿ ಕೃಷ್ಣನ ಮೇಲೆ. ಒಂದಷ್ಟು ಅವ ಎಷ್ಟರೇ ಪರಮಾತ್ಮ ಅವನಿಗೆ ನಂಬಿರಬೇಕು ಅಥವಾ ಇವಾರೇ ಎಷ್ಟು ನಂಬಿರಬೇಕು ಅಂತ. ಕೃಷ್ಣ ಕಾ ಗತಿ ಪ್ರಯತ್ನರೇ ಬಿಟ್ಟಾನ, ಶ್ರದ್ಧಾರೇ ಅದ. ಏನ್ರಿ ಪ್ರಯತ್ನ ಕರ್ಮಯೋಗರೇ ಹೋಗ್ಯದ ಅವನಿಗೆ, ಬೇಡ ಅಂತ ಹೇಳಿದ್ದೀನಿ ಬಿಟ್ಟಾನ. ಜ್ಞಾನಯೋಗರೇ ಇನ್ನೂ ಆಗಿಲ್ಲ ಅವನಿಗೆ. ಕಾ ಗತಿ
ಅವನಿಗೆ ಗತಿ ಏನು ಅಂತ ಅವ ಪ್ರಶ್ನೆ ಮಾಡ್ತಾನೆ. ಅಯತಿ ಅಂದ್ರೆ ಅಪ್ರಯತ್ನವಾನ್ ಯೋಗ ಮಾರ್ಗೇ, ಜ್ಞಾನ ಯೋಗ ಮಾರ್ಗದಲ್ಲಿ ಇನ್ನೂ ಆಗಿಲ್ಲ ಅವನಿಗೆ ಜ್ಞಾನ. ಅವನಿಗೆ ಏನಪ್ಪ ಅಂತ ಕೇಳಿದರೆ ಆಗಿಲ್ಲ, ಅದಕ್ಕೆ ಅವನಿಗೆ ಅಯತಿ ಅಂತಾರೆ. ಮುಂದೇನು ಹೇಳಿದರು, ಹಿಂಗದರ ಕಡೆ ಶ್ರದ್ಧೆಯ ಅಂದ್ರೆ ಆಸ್ತಿಕ್ಯ ಬುದ್ಧಿಯಾಚ ಉಪೇತಃ ಕೂಡಿಕೊಂಡ. ಏನು ಜ್ಞಾನವೇ ಅವನಿಗೆ ಆಗಿಲ್ಲ, ಶ್ರದ್ಧಾರೇ ಐತಿ, ಜಿಮಾರೆ ಹೋಗೋದೈತಿ. ಈಗ ಅವನದು ಏನು ಗತಿ? ಏನು ಗತಿ? ನೌಕರಿಯರೇ ಪೂರ ಮಾಡ್ಯಾನ, ಹೌದಲ್ರಿ? ಪಗಾರೇ ಬರೋದದ. ಸತ್ತ ಅಂದ್ರೆ ಅವ್ರ ರೊಕ್ಕ ಆ ಕಡೆ ಹೋಗ್ತಾವೇನು? ಬರ್ತಾವ್ರಿ, ಇದ್ದವ್ರಿಗೆ ಬರ್ತಾವೆ, ಕಳಿಸಿಕೊಡ್ತಾರೆ ಗೌರ್ಮೆಂಟ. ನನಗೆ ಆಯ್ತು, ಅವ್ರ ಪೈಕಿ ಅವ್ರಿಗೆ ಹಾಗೆ ಹೋಗಿಲ್ಲ ಕೊಡ್ತಾರೆ. ಹಂಗೆ ಇಲ್ಲಿ ಕರ್ಮಯೋಗ ಹೋಗ್ಯದ, ಜ್ಞಾನ ಯೋಗರೇ ಸಿಕ್ಕಿಲ್ಲ, ಜೀವಾರೇ ಉಳಿದಿಲ್ಲ, ಶ್ರದ್ಧಾರೇ ಬಿಟ್ಟಿಲ್ಲ. ಇವೊಂದು ಏನು ಪರಿಸ್ಥಿತಿ? ಶರೀರ ಇದ್ದರೆ ಇಲ್ಲ ಮುಂದೆ ಜ್ಞಾನ ಭಕ್ತಿ ಎಲ್ಲ. ಶರೀರೇ ಹೋಯ್ತು. ಯಾವ ಶರೀರದಿಂದ ಪ್ರಯತ್ನ ಮಾಡಬೇಕು ಜ್ಞಾನ ಅಂತ ತಿಳ್ಕೊಂಡು ಇದ್ದದ್ದು ಬಿಟ್ಟ. ಏನು? ಕರ್ಮಯೋಗವನ್ನು ಬಿಟ್ಟ. ಇದು ಪಡಿಬೇಕು ಚಲೋ ಅಂತ ಹೇಳಿದ್ರೆ ಎಲ್ಲರೂ, ಅದಕ್ಕೆ ಇಲ್ಲಿಗೆ ಬಂದ ಹೋಯ್ತು ಏನು ಶರೀರ. ಏನು ಹೆಂಗೆ ಅವನ ಗತಿ ಅಂತ ಕೇಳಿದರೆ ಅವ ಅಂತಾನೆ, ಅಪ್ರಾಪ್ಯ ಯೋಗ ಸಿದ್ಧಿಂ, ಯೋಗದ ಫಲ, ಜ್ಞಾನ ಯೋಗದ ಫಲ ಏನಪ್ಪ ಸಿಗಿಲ್ಲ ಅಂದ್ರೆ ಅವನದು ಕರ್ಮಯೋಗರೇ ಹೋಗ್ಯದ, ಜ್ಞಾನ ಯೋಗರೇ ಸಿಕ್ಕಿಲ್ಲ, ದೇಹ ಉಳಿದಿಲ್ಲ ಅಂತ ಎಲ್ಲಿ ಹೋಗುತ್ತಾನೆ? ಅವನ ಮುಂದಿಂದ ಏನು ಭವಿಷ್ಯ ಏನದ ಅವನದು ಅಂತ ಕೇಳಿದ್ರೆ ಅಂಥವರು ಯೋಗ ಸಿದ್ಧಿಂ ಯೋಗ ಫಲಂ ಸಮ್ಯಕ್ ದರ್ಶನಂ ಕಾ ಗತಿಂ. ಹೇ ಕೃಷ್ಣ, ಹೇ ಪರಮಾತ್ಮ, ಅವನಿಗೆ ಗತಿ ಏನಾಗ್ತದೆ ಹೇಳು ಅಂತ ಕೇಳ್ತಾನ. ಯಾಕೆ? ಅವನು ಉಭಯ ಭ್ರಷ್ಟ ಅದನ್ನು. ಕಶ್ಚಿನ್ ನೋ ಭಯ ವಿಭ್ರಷ್ಟ ಚಿನ್ನಾಭ್ರಮೇವ ನಶ್ಯತಿ. ಏನಪ್ಪ ಅಂತಂದ್ರೆ ಕಶ್ಚಿನ್ ಯಾರೇ ಯಾವನೇ ಆಗಲಿ ಸಾಧಕ್ಕಿರ್ತಕ್ಕಂಥವ ಉಭಯ ಭ್ರಷ್ಟ, ಜ್ಞಾನ ಸಿಕ್ಕಿಲ್ಲ, ಕರ್ಮ ಕೈಯಾಗ ಉಳಿದಿಲ್ಲ, ಬಿಟ್ಟಾನೆ. ಈಗ ಕರ್ಮರು ಬಿಟ್ಬಿಟ್ಟಾನೆ, ಜ್ಞಾನರ ಸಿಕ್ಕಿಲ್ಲ. ಅವನು ಹೆಂಗೆ ಹಾಕಾನಂದ್ರೆ ಈ ಸದ್ಯ ಬರ್ತದೆ ನೋಡಿ ಮಳೆ ಅಂತೇವಲ್ರಿ, ಮಳೆ ಇಟ್ಟು ಕರೆಯಾಗ್ಯದ, ಆಯ್ತು ಈಗ ಉಳಿಯಂಗಿಲ್ಲ. ಈಗ ನಾವು ಅಂಥ ಮಳೆ ಬರ್ತದೆ ಅಂತೇವಲ್ಲ, ಪರಂತು ಗಾಳಿ ಬೀಸ್ತಂದ್ರೆ ಮಾಡಿ ಹೆಂಗೆ ಚದರಿ ಹೋಗ್ತದೆ, ಉಳಿಯಂಗಿಲ್ಲ. ನಶ್ಯತಿ ಭ್ರಮೀವ, ಮಾಡಿ ಹೆಂಗೆ ಚದರಿ ಚಿಲ್ಲಪಲ್ಯಾಗಿ ಹೋಗ್ತಾವಲ್ಲ, ಇವಂದು ಹಾಗೆ ಸಿಗ್ತಿತ್ತು ಏನೋ ಕರ್ಮಯೋಗ ಮಾಡೋಕತ್ತಿತ್ತು. ದೊಡ್ಡ ಮಾತು ಹೇಳಿಕ್ಕಿಂತ ನಾವು ಜ್ಞಾನಯೋಗ ಕರ್ಕೊಂಡು ಹೋಗಿದ್ರಿ, ಜ್ಞಾನರೇ ಸಿಗಲಿಲ್ಲ, ಕರ್ಮರೇ ಉಳಿಲಿಲ್ಲ. ಅವನು ಹೆಂಗಾಯಿತು ಅಂತಂದ್ರೆ ನಾಯಿ ಕೈಯ ಸಿಕ್ಕೋದು ಪುಂಡಿ ಪಲ್ಯ ಆದಂಗೆ ಆಯ್ತು. ನಾಯಿ ಅಂತಿರ್ತದೆ, ಕೆದ್ರಿ ಖರ್ಚು ಮಾಡಿತಿ ಹೋಗಿರ್ತದೆ ಅದು. ಹಾಗೆ ಇವನ ಸಂಸಾರ ಏನಾಯಿತು? ಕರ್ಮನೂ ಆಯಿತು, ಜ್ಞಾನವೂ ಸಿಗಲಿಲ್ಲ. ಹೆಂಗೆ ಗಾಳಿಗೆ ಸಿಕ್ಕ ಮೋಡಗಳು ಚದರಿ ಹೋಗುತ್ತವೆಯೋ, ನಷ್ಟವಾಗುತ್ತವೆಯೋ, ಅದರಂತೆ ಇವನ ಜೀವನವೂ ನಷ್ಟ ಆಯ್ತಲ್ಲ. ದೇವರ ನಷ್ಟ ಹಾಳಾಗೋಯ್ತು. ಏನಾಯ್ತು? ಅಪ್ರತಿಷ್ಠ. ಎಲ್ಲಿ ಪ್ರತಿಷ್ಠೆ ಆಗಲಿಲ್ಲ ಅವನಿಗೆ, ಇಲ್ಲೇನೂ ಇಲ್ಲ ಅಲ್ಲೇನೂ ಇಲ್ಲ. ಇಲ್ಲಿದೇ ವರ್ಗ ಆಯಿತು, ಅಲ್ಲೇ ತೊಗೊಂಡಿಲ್ಲ ಅವರು. ಎರಡೂ ಕುರ್ಚಿ ಹೋದರು. ವರ್ಗ ಮಾಡಿದ್ರೆ ಇಲ್ಲಿ, ಅಲ್ಲಿ ಖಾಲಿ ಇಲ್ಲ. ಅವ ಬಿಡಕ್ತಾ ಇರಲಿಲ್ಲ ಅಲ್ಲಿ ಇದ್ದವ. ಆ ಕಡೆ ಹೋಗ್ಬೇಕ್ರಿ, ಇದು 3 ತಿಂಗಳು ಸುಟ್ಟಿ ತೊಗೊಂಡ್ಕೊಂಡಿರ್ತಾನೆ, ಮತ್ತೇನು ಮಾಡ್ತಾನೆ? ಆಸೆ ಇಲ್ಲೇ ಕರ್ಮಯೋಗರ ಹೋಯಿತು, ಜ್ಞಾನಯೋಗರ ಸಿಕ್ಕಿಲ್ಲ. ಏನಾಯ್ತು ಅವನು ಬಾಳೆ ಏನಾಯಿತು?
ಹಂಗೆ ಇವನ ಪರಿಸ್ಥಿತಿ ಬಂತಲ್ಲ ದೇವರ. ಸುಮ್ಮನಿದ್ದು ಪಾಪ ಅಲ್ಲಿ ಚೆಂದಾಗಿದ್ದು ನೌಕರಿಯಾಗಿದ್ದ ಕರ್ಮಯೋಗದಾಗ, ಅದು ಬಿಡಿಸೋದು ಜ್ಞಾನ ಹೊರೆ ಸಿಗಲಿಲ್ಲ. ಏನಾಯ್ತು ಬಾಳೆ, ಇವನು ಸಾಧನೆ ಮಾಡೋದೆಲ್ಲ ಗಾಳಿಗೆ ಸಿಕ್ಕ ಮಾಡ್ದಂಗೆ ಹಾಳಾಗಿ ಹೋಯ್ತು. ಏನಾಗಿ ಹೋಗ್ತದೆ? ಅದಕ್ಕೆ ಅಪ್ರತಿಷ್ಠ. ಎಲ್ಲಿ ಪ್ರತಿಷ್ಠೆ ಇಲ್ಲವನಿಗೆ, ಜ್ಞಾನದಾಗಿಲ್ಲ, ಕರ್ಮದಾಗಿಲ್ಲ, ಅಪ್ರತಿಷ್ಠ. ಮಹಾಭಾವೋ ವಿಮೂಢೋ ಬ್ರಹ್ಮಣಪತಿ. ಬ್ರಹ್ಮಣಪತಿ ಪರಮಾತ್ಮನ ಮಾರ್ಗದಲ್ಲಿ ವಿಮೂಢನಾಗ್ತಾನವ. ವಿಮೂಢ ಅಂದ್ರೆ ಮೋಹಿ ಮೂಢ ಇತ್ಯುಚ್ಯತೆ. ಮೂಢಂದ್ರೆ ಯಾರು? ಮೋಹಿ ಅಂತ ಯಾರಿಗಂತಾರೆ? ವಿವೇಚನ ಶಕ್ತಿ ಕಳ್ಕೊಂಡವ್ರಿಗೆ ಮೋಹಿ ಅಂತ. ಅದರ ಮೇಲೆ ಪ್ರೀತಿ ಮಾಡ್ತಾನಲ್ಲ, ಅದು ನನಗೆ ಹಿತ ವಿಚಾರ ಇಲ್ಲ. ಮೋಹಿ ಮೂಢ ಇತ್ಯುಚ್ಯತೆ. ಮೋಹಿ ಅಂತ ಯಾರಿರಬೇಕು? ನಿಶ್ಚಯ ಮಾಡಲಿಕ್ಕೆ ಬರಂಗನೇ ಇಲ್ಲ ಅವನಿಗೆ. ಇದು ಅಂತ ನಿಶ್ಚಯ, ಸುಖವೋ ದುಃಖವೋ ಯೋಗ್ಯನೋ ಅಯೋಗ್ಯನೋ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಮಹಾಭಾವೋ ಏನಪ್ಪ ಅಂತ ಕೇಳಿದರೆ, ಹೇ ಪರಮಾತ್ಮ, ಬಹಳ ಪರಮಾತ್ಮ. ಹೇ ಪರಮಾತ್ಮ ಏನು? ಯಾರು? ಬ್ರಹ್ಮಣಪತಿ, ಆತ್ಮನನ್ನು ಬ್ರಹ್ಮವನ್ನು ಕಾಣಬೇಕು ಅಂತ ಬ್ರಹ್ಮನ ದಾರಿ ಹಿಡಿದಾಗ ಅವನ ದಾರಿ ಭ್ರಷ್ಟ ಆಗಿಬಿಡ್ತಾನೆ. ಮನುಷ್ಯ ಭ್ರಷ್ಟ ಆಗಿಬಿಡ್ತಾನೆ. ಅವನ ಗತಿ ಏನಾಗಬೇಕು? ಇಲ್ಲೇರೆ ಬಿಟ್ಟಾನ, ಬ್ರಹ್ಮರೇ ಸಿಕ್ಕಿಲ್ಲ. ಮನೆಯರು ಬಿಟ್ಟಾನ, ಬ್ರಹ್ಮರೇ ಸಿಕ್ಕಿಲ್ಲ. ಕರ್ಮರು ಬಿಟ್ಟಾನ, ಜ್ಞಾನರೇ ಆಗಿಲ್ಲ. ಇಂಥ ಮನುಷ್ಯಂದು ದೇಹ ಹೋಯಿತು ಅಂದ್ರೆ ಅವನು ಏನು ಮಾಡಬೇಕು? ಕರ್ಮ ಬಿಟ್ಟಾನ, ಜ್ಞಾನ ಆಗಿಲ್ಲ, ಇನ್ನು ದೇಹ ಪ್ರಾರಬ್ಧ ಕರ್ಮ ಹೋಯಿತು. ಅಂಥ ಒಂದು ಅಪ್ರತಿಷ್ಠ. ಅವ ಎಲ್ಲಿ ನಿಲ್ತಾನೆ? ಎಲ್ಲಿ ನಿಲ್ಲಬೇಕು? ನಿಲ್ಲಕ್ಕೆ ಜಾಗ ಎಲ್ಲಿದೆ ಅವನಿಗೆ? ಕರ್ಮರೇ ಹೋಗ್ಯದ, ಜ್ಞಾನರೇ ಸಿಕ್ಕಿಲ್ಲ, ಎಲ್ಲಿ ನಿಂತಿರ್ಬೇಕು ಅವನಿಷ್ಟ? ಅದಕ್ಕೆ ಹೆಂಗಪ್ಪ ಅಂತ ಕೇಳಿದರೆ ಅವನದು ಪರಿಸ್ಥಿತಿ ಏನಾಗುತ್ತದೆ? ಮೇ ಏತದ್ ಸಂಶಯಂ ಕೃಷ್ಣ. ಮತ್ತು ಎಲ್ಲಿ ಕೃಷ್ಣ ಅಂತ ದೊಡ್ಡವ್ರ ಹೆಸರು ತೊಗೊಂಡು ಹೋಗೋದು. ತಾತ, ಹಿರಿಯರ, ದೊಡ್ಡವರು, ಮಾಲೀಕರು ಅಂತ ದೊಡ್ಡವರು ಮಾಲೀಕರು. ಮತ್ತು ಇಲ್ಲಿ ಅಂತ ನಾವು ಅಷ್ಟು ಸಪ್ತಾಹ ಕೃಷ್ಣನ ಮೇಲೆ ಯಾರಿಗೆ? ಅರ್ಜುನನಿಗೆ ಅಷ್ಟು ವಶ ಮಾಡ್ಕೊಂಡಾನ. ವಶ ಮಾಡ್ಕೊಂಡಾನ. ಯಾಕೆ? ಘನಿಷ್ಠ ಪ್ರೀತಿ ಪ್ರೇಮ ಶ್ರದ್ಧೆಯಿಂದ ಪರಮಾತ್ಮ ತಾನು ವಶ ಮಾಡ್ಕೊಂಡ. ಅದಕ್ಕೆ ಅಂತ ನಾವು ಏತನ್ಮೇ ಸಂಶಯ ಕೃಷ್ಣ. ಮೇ ಏತತ್, ನನಗೆ ಈ ವಿಷಯದಲ್ಲಿ ಸಂಶಯಂ ಕೃಷ್ಣ. ಮತ್ತು ಏನು ಮಾಡ್ಯಂತಪ್ಪ? ಛೇತುಮರ್ರಸಿ ಅಶೇಷತಃ. ಅಶೇಷತಃ ಸಂಪೂರ್ಣವಾಗಿ ನನ್ನ ಸಂಶಯವನ್ನು ಛೇತುಂ ನಾಶ ಮಾಡಲಿಕ್ಕೆ ಅರ್ರಸಿ ಯೋಗ್ಯನಿದ್ದಿ. ಮಾಡು ನೋಡಿ ಹೆಂಗದ. ಎಷ್ಟು ಪರಮಾತ್ಮನ ಮೇಲೆ ಅಧಿಕಾರ ರೀ, ಎಷ್ಟು ಅಧಿಕಾರ. ಅಷ್ಟು ಸತ್ತ ಇರ್ತದೆ ರೀ. ಹೆಣ್ಮಗಳು ಗಂಡನ ಮೇಲೆ ಇದ್ದಂಗೆ ಸತ್ತ ಇರ್ತದಕ್ಕೆ. ಅವನು ಕೇಳಂಗಿಲ್ಲ, ಕೇಳಾರ್ದೇ ಮಾಡ್ತಾಳೆ. ಆಕೆ ನಾ ಮಾಡಿ ನೋಡ್ರಿ ಅಂತ ಆಕೆ ಹ್ಞೂ ಅಂತಾನೆ. ಅಷ್ಟು ಸತ್ತ. ಹೊರಗಿನವ್ರು ಯಾರು ಮಾಡೋಕ್ಕೆ ಬರ್ತಾನೆ? ಮಾಡೋಕ್ಕೆ ಬರೋಂಗಿಲ್ಲ. ಆಕೆ ಬೇಕಾದ್ರೆ ಮಾಡ್ತಾಳೆ. ಕೊಟ್ಟಿದ್ದು ನೋಡ್ರಿ ಅಂತ ಹ್ಞೂ ಅಂತಾನೆ. ಹಾಗೆ ಇಲ್ಲಿ ಅಂತಾನೆ. ಇಷ್ಟು ಸತ್ತಾದವನಿಗೆ ಛೇತು ಮರ್ರಸಿ. ದೇವರ ನನ್ನ ಸಂಶಯ ಬಂದದ, ಕಳ್ಯಾಕೆ ನೀನೇ ಯೋಗ್ಯದ್ದಿ. ಅರ್ರಸಿ ಅಂತ ಕಳ್ಯಾಕೆ ನೀನೇ ಯೋಗ್ಯದ್ದಿ, ಕಳಿ ನನ್ನ ಸಂಶಯ ಕಳಿ. ಛತ್ತು ಮರ್ರಸಿ. ಯಾಕೆ? ತ್ವದನ್ಯ, ನಿನ್ನ ಬಿಟ್ಟು ಮತ್ತಾರಿಲ್ಲ. ನಿನ್ನ ಬಿಟ್ಟು ಮತ್ತಾರಿಲ್ಲ. ದೇವ್ರಿಗಿಂತ ದೊಡ್ಡವ್ರು ಯಾರದಾರ? ಒಂದು. ಮತ್ತು ಅಲ್ಲಿ ಯುದ್ಧ ಭೂಮಿಯಾಗ ಮತ್ತೆ ಯಾರದಾರೆ? ಇಬ್ಬರೇ ಕುಂತಾರ ಅವ್ರು, ಮತ್ತವ್ರು ಯಾರೂ ಇಲ್ಲ ಅಲ್ಲಿ. ಅವನ ಹಂತಕ್ಕೆ ಯಾರು? ಇಬ್ಬರೇ ಕುಂತಾರ. ಹಿಂಗೆ ಕೆಳಗೆ ಕುಂತಾನ, ಅವ್ನು ಮೇಲೆ ಕುಂತಾನ. ಎಷ್ಟು ವಿಚಿತ್ರ ಅದ ನೋಡ್ರಿ. ಪ್ರಶ್ನೆ ಮಾಡೋರು ಕೆಳಗಿರ್ಬೇಕ ಮೇಲಿರ್ಬೇಕ? ಮೇಲೆ, ಕೆಳಗೆ ಮೇಲೆ.
ಕೆಳಗಿರಬೇಕು. ಇಲ್ಲಿ ಯಾರು ಉತ್ತರ ಹೇಳೋನು ಕೆಳಗೆ ಕುಂತಾನೆ, ಪ್ರಶ್ನೆ ಮಾಡೋದು ಮ್ಯಾಲೆ ಕುಂತ. ಅವ ಸಾರಥಿ ಅದಾನ, ಇವ ರಥಿ ಅದಾನ, ಮ್ಯಾಲೆ ಕುಂತಾನೆ. ಇವ ಕೆಳಗೆ ಮ್ಯಾಲೆ ಕುಂತು ಪ್ರಶ್ನೆ ಮಾಡ್ತಾನೆ ಕೆಳಗೆ. ಎಲ್ಲರೂ ಕೇಳಿರಿ. ಅರ್ಜುನ ಮ್ಯಾಲ ರಥದ ಮೇಲೆ ಅದು ಯುದ್ಧ ಮಾಡಕ್ಕೆ ಬಂತಾನ. ಅವ ಹಾಯ್ ಹಾಯ್ ಮಾಡಕತ್ತೆ, ಕುದುರೆ ನಡ್ಸಕತ್ತೆ. ಪರಂತು ಪ್ರಶ್ನೆ ಎಷ್ಟರೇ ಸತ್ತ ಇರ್ಬೇಕು ನನ್ನ ಮೇಲೆ, ಪರಮಾತ್ಮನ ಮೇಲೆ. ಮತ್ತು ಅಂತಾನೆ ಹೇಳಬೇಕಾ, ಇಲ್ಲ ನಡೆಯಂಗಿಲ್ಲ ಅಂತಾನೆ. ಹೇಳ್ಬೇಕು ಅರ್ರಸಿ, ಬೇಡಪ್ಪ ಯಾರಿಗಾರು ಕೇಳು. ತೊದನ್ನೇ ನೀನು ಬಿಟ್ಟು ಮತ್ತೆ ಯಾರಿಲ್ಲ, ನಾನು ನೀನು ಬಿಟ್ಟು ಮತ್ತೆ ಯಾರಿಗೆ ಕೇಳೋನೂ ಇಲ್ಲ. ಅಷ್ಟೇ ಅಲ್ಲ, ನೀನು ಬಿಟ್ಟು ಹೇಳೋರು ಯಾರೂ ಇಲ್ಲ. ದೇವ್ರಿಗೆ ಬಿಟ್ಟು ಯಾರು ಹೇಳೋರು ಸಿಗ್ತಾರೆ? ಇದಕ್ಕಿಂತ ಹೆಚ್ಚಿಗೆ ಯಾರು ಸಿಗ್ತಾರೆ? ತ್ವದನ್ಯ ಅಸ್ಯ ಸಂಶಯಸ್ಯ, ನನಗೆ ಬಂದ ಈ ಸಂಶಯವನ್ನು ಏನು ನೀನೇ ಚೇತ್ತ ನ ಅನ್ಯ ಉಪಪದ್ಯತೆ, ನಿನ್ನ ಬಿಟ್ಟು ಮತ್ತೊಬ್ಬರು ಈ ನನಗೆ ಬಂದ ಸಂಶಯವನ್ನು ಕಳೆಯಲಿಕ್ಕೆ ಯಾರೂ ಸಮರ್ಥರಿಲ್ಲ. ಒಂದು ಉಪಪದ್ಯತೆ, ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಯಾರದಾರ ಯುದ್ಧದಾಗ? ಎಷ್ಟು ಚಂದ ಶಬ್ದ ಇಟ್ಟರು ನೋಡೋದು. ನಿನ್ನ ಬಿಟ್ಟು ಹೇಳೋರು ಉತ್ತರ ಕೊಡೋರು ಅಷ್ಟು ಶಾಣ್ಯರು ಯಾರೂ ಇಲ್ಲ. ಒಂದು ಅಲ್ಲ, ಈಗ ಹೇಳೋರು ಯಾರದಾರ? ನಿನ್ನ ಬಿಟ್ಟು ಇಲ್ಲೇ ನಾ ಎಲ್ಲಿ ಹೋಗಲಿ? ಯುದ್ಧ ಬಿಟ್ಟು ಹೋಗಲಿ? ಯುದ್ಧ ಬಿಟ್ಟು ಹೋಗಬೇಡ ಅಂತ ನೀನೇ ಹೇಳಕತ್ತಿದೆ, ನೀನೇ ಹೇಳಿದೆ. ಪಲಾಯನ ಮಾಡಬೇಡ ನಿಂದ. ಒಂದು ನನ್ನ ಪ್ರಶ್ನೆ ಉತ್ತರ ಕೊಡೋರು ಯಾರು? ಈಗ ನೀನೇ ಅರ್ಹಸಿ. ನನ್ನ ಪ್ರಶ್ನೆ ಉತ್ತರ ಕೊಡೋ ಯೋಗ್ಯತೆ ನಿನಗೆ ಅದ. ಒಂದು ಅರ್ಥ ಏನ್ರಿ? ಸಿಕ್ಕವ್ರಿಗೆ ಪ್ರಶ್ನೆ ಉತ್ತರ ಕೊಡೋಕೆ ಬರೋಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋ ಯೋಗ್ಯತೆ ಅದ ನಿನಗೆ, ಮತ್ತೆ ಯಾರಿಗಿಲ್ಲ. ಒಂದು. ಎರಡನೇದ್ದೇನು? ಈಗ ಇಲ್ಲಿ ನಿನ್ನ ಬಿಟ್ಟು ಯಾರೂ ಇಲ್ಲ. ಇಲ್ಲಿ ಯಾರದಾರ? ನೀನು ನಾ ಇಬ್ಬರೇ ಇದ್ದೀವಿ. ಮತ್ತು ಯಾರಿಗೆ ಕೇಳಿಲ್ಲ? ಯಾರಿಗೆ ಕೇಳಿ? ಒಂದು. ಆದರೆ ಇದ್ರೂ ಕೂಡ ಉತ್ತರ ಕೊಡೋ ಯೋಗ್ಯತೆ ಇರಬೇಕಲ್ಲ ಅವರಿಗೆ. ಅದಕ್ಕೆ ಇಲ್ಲ. ಅದಕ್ಕೆ ನನ್ನ ಸಂಶಯವನ್ನು ಕಳೀಲಿಕ್ಕೆ ನೀ ಒಬ್ಬನೇ ಇದ್ದಿ, ಯೋಗ್ಯ ಒಬ್ಬನೇ ಇದ್ದಿ. ಅದಕ್ಕೆ ನನಗೆ ಇದ್ರ ಉತ್ತರ ಹೇಳು ಅಂತ. ನೋಡ್ರಿ, ಎಷ್ಟು ಪ್ರೀತಿ ಅವರಿಬ್ಬರದ್ದು ಇರಬೇಕು. ಎಲ್ಲಿ ಬಿಡೋ, ಇದೆಲ್ಲ ಗದ್ದಲ ಮುಗಿಲಿ ಆಮೇಲೆ ಹೇಳ್ತೇನೆ ಅಂದಿಲ್ಲ ನಾವು. ಯಾರು ಹುಡುಕಿದ್ರೆ ಏನಂತಾರೆ, ತಡೆಯಪ್ಪ ಗದ್ದಲಾಗ ಇದ್ದೇವಂತ. ಅದು ಸಣ್ಣ ಗದ್ದಲ ರೀ. ಅಲ್ಲ, 18 ಅಕ್ಷೋಣಿ ಸೇನಾದ ಆನೆ ಗರ್ಜನೆ ಮಾಡ್ತಾವೆ, ಕುದುರೆ ಚೀರಾಕತ್ಯಾವ, ಜನರು ಎಲ್ಲ ಹಿಡಿ ಬಡಿ ಅನ್ನೋ ಶಬ್ದ ಅದಾವ. ಅಲ್ಲೇನು ಓಂ ನಮಃ ಶಿವಾಯ ಅದಾವ, ಹಿಡಿ ಬಡಿ ಕಡಿ ಶಬ್ದ ಅದಾವ. ಇಂಥದ್ರ ಮಧ್ಯದೊಳಗೆ ಹಂಗಾಗಿ ದೇವ್ರದ್ದು ಎಷ್ಟು ಪ್ರೀತಿ ಇರಬೇಕು ಅವನಿಗೆ. ಆಮೇಲೆ ಹೇಳೋಣಪ್ಪ ಇದು ಮುಗಿಲಿ, ಇಲ್ಲ. ಅವ ಪರಮಾತ್ಮ ಚಾಲು ಮಾಡ್ದ. ಶ್ರೀ ಭಗವಾನು ವಾಚ, ಅವ ವಾಚ ಇವನು ವಾಚ. ಅಲ್ಲಿ ಹೇಳಿದ್ರೆ ಅದಕ್ಕೆ ಇವನು ಹೇಳ್ತಾನೆ ಭಗವಾನ್. ಇಷ್ಟೇ, ಇದಕ್ಕೆ ಅಂತಾರೆ ಗುರುಗಳು ಅಂತ. ಸಂಶಯ ಬಂದ ಮನುಷ್ಯನಿಗೆ ಆಮೇಲೆ ಅನ್ನಬಾರ್ದು, ಹೇಳಬಾರ್ದು. ಕುಂಡ್ರಿ ಸದ್ಯ ಹೀಗೆ ಹೇಳ್ತೀನಿ, ಅವು ಗುರು ಅಂತ. ಟೈಮ್ ಇಲ್ಲ ಮುಂದೆ ಇಲ್ಲ. ಮುಂದೆ ಅನ್ನೋರಿಗೆ ಸತ್ತು ಹೋಯ್ತಂದ್ರೆ ಏನು ಮಾಡ್ತಾರೆ? ಈಗ ನೀನೇ ಸತ್ಯ ಅಂದ್ರೆ ಗುರು ಗುಟುಕಾಯ್ತಂದ್ರೆ ಏನು ಮಾಡ್ತೀವಿ? ಅದಕ್ಕಂತಾರೆ ಅವರು ಸದ್ಯ. ಅದಕ್ಕೆ ಇದಕ್ಕೆ ಕರುಣಾಳು ಅಂತ. ಗುರು ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ. ನಾಳೆಗೆ ಅನ್ನಂಗಿಲ್ಲ, ಆಯ್ತಪ್ಪ. ಯುದ್ಧ ಭೂಮಿಯೊಳಗೆ ಅಂಥ ಭಯಂಕರ ಪರಿಸ್ಥಿತಿಯೊಳಗೆ ಯಾರು ಬದುಕ್ತಾರೋ ಯಾರು ಸಾಯ್ತಾರೋ ಅನ್ನತಕ್ಕಂಥ ಸ್ಥಿತಿಯೊಳಗೆ ಭಗವಂತ ಹೇಳಕ್ಕೆ ಚಾಲು ಮಾಡ್ದ, ಪ್ರಶ್ನೆ ಮಾಡ್ದ ಅಂತ. ಏನು? ಪಾರ್ಥ ನೈವೇ ಹೆನಾಮೂತ್ರೇ ವಿನಾಶ ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಒಂದು ಶಬ್ದದ ಇಲ್ಲೇನು ಅಂದ್ರೆ ಭಗವಂತ
ಎಷ್ಟು ಪ್ರೀತಿ ಅದ ಅರ್ಜುನ ಮೇಲೆ ಅನ್ನೋದು ಒಂದು ಶಬ್ದ ತಾತ. ಎರಡು ಶಬ್ದ ಅಂದರೆ ತಾತ. ತಾತ ಅಂದರೆ ಗೊತ್ತಿರ್ಬೇಕು. ಯಾರಿಗೆ ಪ್ರಯೋಗ ಆಗ್ತದೆ? ತಂದೆಗೆ ತಾತ ಅಂತ, ತಂದೆಗೆ ತಾತ ಅಂತ. ಏನದು? ಬಹುವಚನ ಸೂಚಕ ಶಬ್ದ, ಗೌರವ ಸೂಚಕ ಶಬ್ದ ಅದು ತಾತ ಅನ್ನೋದು. ತಾತ ಒಂದು, ತಾತ ಅಂದರೆ ದೊಡ್ಡವರು, ತಾತ ಅಂದರೆ ಪುತ್ರ. ತಾತ ಪರಿತ್ರಾತ, ರಕ್ಷಣೆಯಿಂದ ಕೂಡಿಕೊಂಡಿರ್ತಕ್ಕಂತಹ ಅರ್ಜುನ, ನನ್ನ ರಕ್ಷಣೆಯೂ ಇದ್ದೆ ನನಗೇನಾಗಂಗಿಲ್ಲ. ತಾತ ಪರಿತ್ರಾತ, ನನ್ನ ರಕ್ಷಣೆಯೊಳಗಿದ್ದೆ ನಿನಗೇನಾಗುವುದಿಲ್ಲ. ಹೆಂಗೆ ನೋಡ್ರಿ, ಅಷ್ಟು ಭರವಸೆ. ತಾತ ಯಾವ ಮನುಷ್ಯ ಈ ಮಾರ್ಗದಲ್ಲಿ ಅದಾನೆ ಆ ಮನುಷ್ಯನಿಗೆ ತಾತ ಪಾರ್ಥ ಅರ್ಜುನ ಏನು ನ ಇಹ ನ ಅಮೂತ್ರ ವಿನಾಶಸ್ತಸ್ಯ ವಿದ್ಯತೆ. ತಸ್ಯ ಅಂದರೆ ಕರ್ಮಯೋಗದಲ್ಲಿ, ಧ್ಯಾನ ಯೋಗದಲ್ಲಿ ಇದ್ದು ಜ್ಞಾನ ಯೋಗ ಇನ್ನೂ ಯಾರಿಗೆ ಆಗಿಲ್ಲ. ತಸ್ಯ ಯೋಗದಲ್ಲಿ ಇದ್ದ ಮನುಷ್ಯ ಅವನು ಏನಪ್ಪ, ನ ಇಹ ಇಹಲೋಕದಲ್ಲಿ, ನ ಅಮೂತ್ರ ಪರಲೋಕದಲ್ಲಿ ಏನಾಗಿಲ್ಲ ಅವನಿಗೆ ನಾಶ ನ ವಿದ್ಯತೆ. ಅವ ಹಾಳಾಗೋದಿಲ್ಲ ನೋಡ್ರಿ, ಹಾಳಾಗೋದು. ನೀವು ಇಲ್ಲಿದ್ದಾರೆ ಮನೆಯಾರ್ಡೆ ಯಾವರಿಗಾರೆ ಮಾಡಿದ್ರೆ ಮನೆಯಾರ್ಡ ರೊಕ್ಕ ಹಾಳಾಗ್ತವೇನ್ರಿ? ಹಾಳಂಗಿಲ್ಲ, ಆಗೋದಿಲ್ಲ. ಓನ್ಲಿ ಯು ಚೇಂಜ್ ದ್ಯಾಟ್ ಕಾಯಿನ್ಸ್. ಅಮೇರಿಕಾದಾಗ ಡಾಲರ್ ಮಾಡಿದ್ರೆ ಅಲ್ಲಿ ಬರೋರು ಇಲ್ಲಿ ರೂಪಾಯಿ ಮಾಡ್ಕೊಂಡು ಬರ್ತಾರಲ್ಲ, ಹಾಳಂಗಿಲ್ಲ. ಅಮೇರಿಕದಿಂದ ಇಂಡಿಯಾಕ್ಕೆ, ಅಮೇರಿಕ ಚೇಂಜ್ ಆಗ್ತದಷ್ಟೇ, ಹಾಳಾಗೋದಿಲ್ಲ. ಹೌದಲ್ಲ? ರೂಪಾಯಿ ಚೇಂಜ್, ಶರೀರ ಚೇಂಜ್ ಆಗ್ತದ, ಅವನ ಪುಣ್ಯ ಹಾಳಾಗೋದಿಲ್ಲ. ಹೆಂಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ಹಾಳಾಗ್ತಾ ಅರ್ಥ ಏನು? ಹಾಳಾಗೋದಿಲ್ಲ. ಬ್ಯಾಂಕ್ ಟ್ರಾನ್ಸ್ಫರ್ ಆಗ್ತದೆ, ಅಮೇರಿಕನ್ ಬ್ಯಾಂಕ್, ಇಂಡೋ ಬ್ಯಾಂಕ್. ಹಂಗೆ ಶರೀರ ಚೇಂಜ್ ಆಗ್ತಾವೆ ಬ್ಯಾಂಕ್ ಆದಂಗೆ, ದುಡ್ಡು ಹಾಳಾಗೋದಿಲ್ಲ. ನಾವು ಮಾಡೋದು ಕಲ್ಯಾಣ ಹಾಗೇ ಇರ್ತದೆ, ಏನಾಗೋದಿಲ್ಲ. ಅದಕ್ಕೆ ನ ಪಾರ್ಥ ನ ಇಹ ನ ಅಮೂತ್ರ ತ್ವಸ್ಯ ವಿನಾಶ ನ ವಿದ್ಯತೆ. ಅವ ಇಲ್ಲೇ ಆಗಲಿ, ಇಲ್ಲಿ ಮಾಡೋದು ಕರ್ಮ ಆಗಲಿ, ಅಲ್ಲಿ ಮಾಡೋದು ಕರ್ಮ ಆಗಲಿ, ಎಲ್ಲೇ ಮಾಡಲಿ. ಬೀದರ್ದಾಗ ಗಳಿಸಿದ್ರು ರೊಕ್ಕೆ, ಮುಂಬೈದಾಗ ಗಳಿಸಿದ್ರು ರೊಕ್ಕೆ. ಜಗ ಬೇರೆ ಹಾಕವ, ರೊಕ್ಕ ಬರೋವರೆ ಅದು. ಇಂಡಿಯನ್ ಕಾಯಿನ್ಸ್ ಅದಾವೆ, ಎಲ್ಲಾದ್ರೂ ಬರೋವರೆ ಅದು. ಜಗ ಬದಲಾಯಿತು, ಆದರೆ ಪುಣ್ಯ ಬದಲಾಗೋದಿಲ್ಲ. ಶಹರ ಬದಲಾದರೂ ರೊಕ್ಕ ಬದಲಾಗೋದಿಲ್ಲ. ಹಂಗೆ ತ್ವಸ್ಯ ನಾಶ ನ ವಿದ್ಯತೆ. ಆ ಪುಣ್ಯ ಹಾಳಾಗೋದಿಲ್ಲಪ್ಪ, ಹಾಳಾಗೋದಿಲ್ಲ. ಏನು ಈಗ ಹಾಳಾಗೋದಿಲ್ಲ ಅಂತ ಹೇಳ್ತೀರಿ? ಅರೇ ಹುಚ್ಚಿ, ನ ಕಲ್ಯಾಣಕರು ದುರ್ಗತಿ ಅಂತ ಗಚ್ಚತಿ ಹೇಳಿದ್ರು. ಹುಚ್ಚ ಅಂದ್ರೆ ಚಲೋ ಮಾಡಿದವ್ರಿಗೆ ಯಾಕೆ ಕೆಟ್ಟ ಹಾಕೋದು? ಕಲ್ಯಾಣಕೃತ್, ಅನ್ಯರ ಹಿತವನ್ನೇ ಬಯಸುವಂಥ ಮನುಷ್ಯನಿಗೆ, ಅನ್ಯರ ಹಿತಕ್ಕಾಗಿಯೇ ಪ್ರಯತ್ನ ಮಾಡುವವನಿಗೆ, ಆತ್ಮ ಕಲ್ಯಾಣಕ್ಕಾಗಿಯೇ ಧರ್ಮ ಕರ್ಮಗಳನ್ನು ಮಾಡುವವನಿಗೆ ಅದಕ್ಕೆ ಕಲ್ಯಾಣ ಅಂತ. ಹೌದಾ? ಕಲ್ಯಾಣ ಅಂದರೆ ಒಳ್ಳೆಯವ್ರಾಗಲಿ. ಕಲ್ಯಾಣ ಮಂಟಪ ಅದಾವಲ್ರಿ, ಆ ಪೌರಿ ಪಾರಿಂದ ಕಲ್ಯಾಣ ಮಾಡ್ತಾರೆ ನೋಡ್ರಿ, ಮಾಡೋಂಗಿಲ್ಲ. ಅದೇ ಕಲ್ಯಾಣ ಮಂಟಪ. ಇಬ್ಬರದು ಕಲ್ಯಾಣ ಆಯ್ತು ನೋಡ್ರಿ. ಆಕೆಗೆ ಸಿಗ್ತಿದ್ದಿಲ್ಲ, ಇವನಿಗೆ ಸಿಗ್ತಿದ್ದಿಲ್ಲ, ಎರಡೂ ಕೂಡಿಸಿ ಕಲ್ಯಾಣ. ಏನು ಕಲ್ಯಾಣಕ್ಕೆ ಮಾಡ್ತಾರೆ ಅಂದರೆ ಅಲ್ಲಿ ಮದಿ ಕಲ್ಯಾಣಕ್ಕೆ ಮಾಡ್ತಾರೆ. ಹೌದಲ್ಲ? ಹಂಗೆ ಇಲ್ಲಿ ಅಂತಾರೆ, ನಾವು ಕರ್ಮ ಮಾಡ್ಯಾನಂದ್ರೆ ಕಲ್ಯಾಣಕ್ಕೆ ಅವೆಲ್ಲಿ ಹೋಗ್ತಾವೆ, ಹಾಳಾಗ್ತಾವೆ. ನೈ ಕಲ್ಯಾಣಕೃತ್ ಕಶ್ಚಿತ್ ಶಬ್ದ ಹೆಂಗಿಟ್ಟು, ಕಶ್ಚಿತ್ ಎಟ್ಟೇ ಕರ್ಮ ಇಲ್ಲಿ ಯಾರೇ ಮಾಡಲಿ, ಎರಡು ಶಬ್ದ ಅದಾವೆ. ಕಶ್ಚಿತ್ ಅವರು ಯಾರೇ ಕರೆಯಲ್ಲಕ್ಕ, ಎಟ್ಟೇ ಆಗಲಿ ಶಬ್ದ. ಕಶ್ಚಿತ್ ಅಂದರೆ ಎಟ್ಟೇ ಆಗಲಿ, ಯಾರೇ ಆಗಲಿ, ಎಷ್ಟು ಮಾಡಿ ಎರಡು ಸಿಗ್ತದಪ್ಪ. ಪೂರ ತಿಂಗಳ ದುಡ್ದು ಪೂರ ಪಗಾರ ಸಿಗ್ತದೆ, 15 ದಿವಸ 15 ಸಿಗ್ತದೆ.
ಸಿಗ್ತದೆ ನೋಡಿ, ದುಡ್ದವನು ಸಿಗಲಾರ್ದೇ ಇರೋಂಗಿಲ್ಲ. ಹಂಗೆಂದೂ ಇಲ್ಲ. ಹ್ಯಾಂಗೆ ದುಡಿತೀಯ? 2 ದಿನ ನೋಡಿದೆ, 2 ದಿನ ಪಗಾರ, 15 ದಿನ ದುಡ್ಡು, 15 ದಿನ ಪಗಾರ, ಪೂರಾ ದುಡ್ದು ಪೂರಾ ದುಡ್ದವನಿಗೆ ಹೆಂಗೆ ಪಗಾರ ಸಿಗಲಾರ್ದೆ ಇರೋಂಗಿಲ್ಲ, ಹಂಗೆ ಒಳ್ಳೆಯ ಕೆಲಸ ಮಾಡಿದವನಿಗೆ ದುರ್ಗತಿ ಆಗಲಿ ಎಷ್ಟ ಸಿಗ್ತದೆ, ಆಯಾ ಕರ್ಮ ತಕ್ಕ ಸಿಗ್ತದೆ. ಹರವಿಕೊಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ ಬಸವಣ್ಣ ಹೇಳ್ಯಾನಿಲ್ಲ, ಪರಮಾತ್ಮ ಹಿಂಗೆ ತೂಕ ಮಾಡ್ತಾನೆ. ಯಾರ್ಯಾರು ಎಟ್ಟೆಟ್ಟು ಮಾಡ್ರೆ ಅಷ್ಟು ಬರೋ ಕೊಡ್ತಾನೆ, ಕೊಡ್ಲಾರ್ದು ಇರೋಂಗಿಲ್ಲ. ವ್ಯಾಪಾರಿ ಅದ, ಕಲ್ಯಾಣ ಮಾಡಿದ್ರು ಕಲ್ಯಾಣ ಮಾಡೋಂಗಿಲ್ಲ, ಅವ್ರು ಬರೋಬ್ಬರಿ ಕೊಡ್ತಾನೆ. ಅದಕ್ಕೆ ನಹಿ ಕಲ್ಯಾಣಕ್ಕೂ ತಾತ ಪ್ರೇಮದಿಂದ ಹೇಳ್ಕತ್ತಾರ ಅವರು. ನೋಡಿರಿ ಪ್ರೇಮ ಎಷ್ಟು ಪ್ರೇಮ ಇರಬೇಕು ಅವನ ಮೇಲೆ. ತಮ್ಮ ಮಗ ಹಂಗೆ ಹಾಳಾಗ ತಿಳ್ಕೊಬೇಡ, ನೀ ಚಲೋ ಮಾಡಿದ್ರೆ ಚಲೋನೇ ಇರ್ತದೋ, ಹಂಗೆ ತಿಳ್ಕೊತೀನಿ. ಹೋಗಿ ಅರೆ ಮಾಡಿದಾಗ ಇರ್ತದೆ, ಮಾಡಿದ್ದು ನಾವು ಮಾರಾಯ ಅದ. ಯಾವ ಮನುಷ್ಯ ಎಷ್ಟೆಷ್ಟು ಕರ್ಮ ತಕ್ಕ ಅವನಿಗೆ ಫಲ ಸಿಗ್ತದೆ, ಹೆಂಗೆ ದುಡ್ದಾನ ಹಂಗೆ ಪಗಾರ ಸಿಗ್ತದೆ. ಅದಕ್ಕೆ ಕಲ್ಯಾಣ ಕಶ್ಚಿ ದುರ್ಗತಿಂ ತಾತ, ಹೇ ಪ್ರಿಯ ಶಿಷ್ಯ, ಹೇ ಮಗ, ಅವನಿಗೆ ನಹಿ ದುರ್ಗತಿಂ ಗಚ್ಚತಿ, ಅವನಿಗೆಂದೂ ದುರ್ಗತಿ ಕಷ್ಟ, ದುರ್ಗತಿ ಹೀನ ಜನ್ಮ, ದುರ್ಗತಿ ನರಕ ಇವು ಸಿಗೋದಿಲ್ಲಪ್ಪ ಅವನಿಗೆ. ಕಲ್ಯಾಣ ಮಾಡಿದವನಿಗೆ ಹೆಂಗೆ ನರಕ ಸಿಗ್ತದೆ, ಹೀನ ಯೋನಿ ಹೆಂಗೆ ಸಿಗ್ತವೆ, ಸಿಗಂಗಿಲ್ಲ ಅವನಿಗೆ. ಒಳ್ಳೆಯದೇ ಆಗ್ತದೆ ಅವನಿಗೆ ಅಂತ ತಿಳ್ಕೊಂಡೇನಪ್ಪ ಅಂದ್ರೆ ದುರ್ಗತಿಂ ತಾತ ಗಚ್ಚತಿ. ಹೇ ಪಾರ್ಥ, ನೈವ ಇಹ ಲೋಕೆ, ಇಹ ಲೋಕೆ ನೈವ, ಈ ಲೋಕದಲ್ಲಿ ನ ಅಮೂತ್ರ ಪರಸ್ಮಿನ್ ಸ್ವರ್ಗಾದಿಗಳಲ್ಲಿ ವಾ ಲೋಕೆ, ಈ ಲೋಕದಲ್ಲಿ ಸ್ವರ್ಗಲೋಕದಲ್ಲಿ ತಸ್ಯ ವಿನಾಶ ವಿದ್ಯತೆ ನಾಸ್ತಿ ವಿದ್ಯತೆ. ವಿನಾಶ ಹಾಗಂಗಿಲ್ಲ, ಹಂಗೆ ನಿಯಮನೇ ಇಲ್ಲ ಅಂತಾರೆ ಅವ್ರು, ಸೃಷ್ಟಿ ನಿಯಮ. ಒಳ್ಳೆಯದು ಮಾಡಿದವ್ರಿಗೆ ಒಳ್ಳೆಯದೇ ಆಗ್ತದೆ, ಇಷ್ಟೇ ಲೇಟ್ರೇ ಆಗ್ತಿರಬೇಕು, ಅದು ಪರಂತು ಸಿಗ್ತದೆ. ಹಾಗೆಂದು ಪರಮಾತ್ಮ ನಿಯಮ ಹಂಗಿಲ್ಲ. ಅದಕ್ಕೆ ನ ವಿದ್ಯತೆ. ದುರ್ಗತಿ ವಿದಿತ ನಾಶೋ ನಾಮ ಪೂರ್ವಸ್ಮಾತ್ ಹೀನ ಜನ್ಮ ಪ್ರಾಪ್ತಿ. ಬರಲ್ಲ ನಾಶ ಅಂದರೆ ಏನು ರೀ? ಈಗ ಮನುಷ್ಯ ಆಗ್ಯಾನ, ಕರ್ಮಯೋಗ ಮಾಡ್ಯಾನ, ಮುಂದೆ ಚಲೋನೇ ಸಿಗ್ತದೆ, ಅವನಿಗೆ ಹೀನ ಯೋನಿ ಸಿಗೋದಿಲ್ಲ. ದುರ್ಗತಿ ಅಂದರೆ ಏನು? ಮನುಷ್ಯ ಜನ್ಮದಿಂದ ಕೆಳಗೆ ಬರೋದು, ಇದು ದುರ್ಗತಿ. ಅದು ಸಿಗಂಗಿಲ್ಲ ಅವನಿಗೆ. ಅವ ಅಂತ ಮಾಡಿ ಕರ್ಮಯೋಗ ಮಾಡ್ಯಾನ, ಅವ ಪುಣ್ಯನೇ ಮಾಡ್ಯಾನ, ಒಳ್ಳೆಯದೇ ಮಾಡ್ಯಾನ, ಅವನಿಗೆ ಹೀನ ಯೋನಿ ಸಿಗೋದಿಲ್ಲ. ದುರ್ಗತಿ ಹೀನ ಯೋನಿ ಸಿಗೋದಿಲ್ಲ. ಸ ಯೋಗ ಭ್ರಷ್ಟ ನಾಸ್ತಿ. ಆ ಯೋಗ ಭ್ರಷ್ಟನಿಗೆ ಏನಪ್ಪ ಅಂದ್ರೆ ಇಲ್ಲ. ಯೋಗ ಭ್ರಷ್ಟ ಯಾರು? ಕರ್ಮವನ್ನು ಮಾಡ್ಯಾನ, ಜ್ಞಾನ ಆಗಿಲ್ಲ, ಅದಿನ್ನು ಅವನಿಗೆ, ಅಂಥವನಿಗೆ ಹೀನ ಜನ್ಮಗಳು ಬರುವುದಿಲ್ಲ. ಅಂಥ ಕರ್ಮನೇ ಮಾಡಿಲ್ಲಲ್ರಿ ಅವನು, ಅಂಥ ಕರ್ಮನೇ ಮಾಡಿಲ್ಲ ಅವನು, ಅದಕ್ಕೆ ಅವನಿಗೆ ಸಿಗೋದೇ ಇಲ್ಲ. ಪಾಪಾನು ಗುಣದಿಂದೇ ಅದ, ಪಾಪಾನು ಗುಣದಿಂದ ಹೀನ ಅವು ಮಾಡೇ ಇಲ್ಲ ಅವ. ಪಾಪ ಆದ ವಶಂ ನರಕ ಅದು ಮಾಡಿಲ್ಲ ಅವನು, ಅದು ಆಗೋ ಸಂಬಂಧ ಇಲ್ಲ, ಅವನು ಸಿಗೋದೇ ಇಲ್ಲ ಅಂತಾರೆ ಅವರು. ಯೋಗ ಭ್ರಷ್ಟಸ್ಯ ನಾಸ್ತಿ ಹೀನ ಜನ್ಮ ನಹಿ ಯಸ್ಮಾತ್ ಕಲ್ಯಾಣಕೃತ್ ಶುಭಕೃತ್. ಆದ್ದರಿಂದ ಕಲ್ಯಾಣಕೃತ್ ಅಂದ್ರೆ ಶುಭಕೃತ್. ಯಾರು? ಕಶ್ಚಿತ್ ಕಿಂಚಿತ್ತಾದರೂ ದುರ್ಗತಿಂ. ದುರ್ಗತಿ ಅಂದರೆ ಕುತ್ಸಿತಾಂ. ಕುತ್ಸಿತ ಅಂದರೆ ನಿಂದೆಗೆ ಯೋಗ್ಯವಾಗಿರ್ತಕ್ಕಂಥ ಗತಿಂ ಏನಪ್ಪ ಜನ್ಮ ಹೇತಾತ ತನೂತಿ ಆತ್ಮಾನಂ. ಇಲ್ಲಿ ಇಲ್ಲಿಗೆ ಅದಕ್ಕೆ ಕುತ್ಸಿತ ಅಂದರೆ ಹೀನವಾದ ಜನ್ಮವು ಅವನಿಗೆ ಬರುವುದಿಲ್ಲ, ಸಿಗುವುದಿಲ್ಲ. ಯಾಕೆ? ಕಲ್ಯಾಣವನ್ನೇ ಅವ ಮಾಡಿದ್ದಾನೆ, ಮಾಡಿ ಸಿಗಂಗಿಲ್ಲ ಅವನಿಗೆ. ಹಾಗಾದ್ರೆ ಏನಾಗ್ತದೆ? ತನೋತಿ ಆತ್ಮಾನಂ. ಆತ್ಮಾನಂ ತನ್ನನ್ನು ತನೋತಿ ರಕ್ಷಣೆ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಹೆಂಗೆ? ಪುತ್ರರೂಪೇಣ ಇತಿ ಪಿತಾ ತಾತ ಇತಿ ಉಚ್ಯತೆ. ನೋಡ್ರಿ ಹೆಂಗೆ ತಂದೆ ಮಗನಿಗೆ ರಕ್ಷಣೆ ಮಾಡ್ತಾನೆ ಅಂದ್ರೆ ರಕ್ಷಣೆ ಮಾಡ್ತಾನೆ, ದೊಡ್ಡ ಕಿಮ್ಮತ್ತು ಕೊಡ್ತಾನೆ. ಅವನಿಗೆ ಹೆಂಗೆ ಕೊಡ್ತಾನೆ ಹಾಗೇನಪ್ಪ ಅಂದ್ರೆ
ರಕ್ಷಣೆ ಮಾಡ್ತಾನೆ. ಪಿತೈವ ಪುತ್ರ ಇತಿ ಪುತ್ರೋಪಿ ತಾತ ಉಚ್ಯತೆ. ಮಗನಿಗೆ ತಾತ. ರಾಮಾಯಣದ ಎಲ್ಲ ಕಡೆ ಬರ್ತದೆ. ಪ್ರೀತಿಯಿಂದ ಶಾಸ್ತ್ರ ಏನು ಹೇಳ್ತದೆ, ಪಿತಾ ಏವ ಪುತ್ರ ರೂಪೇಣ ಜಾಯತೆ. ಅಪ್ಪನೇ ತಾಯಿ ಹೆಂಡತಿ ಹೊಟ್ಟೆಗೆ ಮಗಾಗಿ ಬರ್ತಾನಂತೆ. ಅದಕ್ಕೆ ಅಪ್ಪನ ಹೆಸರು ಇಡ್ತಾವೆ ನೋಡ್ರಿ. ಅದಕ್ಕೆ ಅಪ್ಪನ ಹೆಸರು ಯಾಕೆ ಇಡ್ತಾವೆ? ಅವ ತಾತ. ತಾತ ಅಂದ್ರೆ ದೊಡ್ಡವರು. ಮಗನಿಗೆ ಯಾಕಂತಾರೆ? ಪ್ರೀತಿಯಿಂದ ಏನಪ್ಪ ಅಂದ್ರೆ ಮಗನ ರೂಪದಲ್ಲಿ ನಮ್ಮ ಅಪ್ಪನೇ ಬಂದಾನಂತ ಅಷ್ಟು ಕಿಮ್ಮತ್ತವನ್ನು ಗೌರವ ಕೊಡ್ತಾರೆ ಅವನಿಗೆ, ಮಗನಿಗೆ. ಅದಕ್ಕೆ ಹಿರಿಯ ಮಗ ಅದನ್ನೇ ಅವನಿಗೆ ಗೌರವ ಕೊಡ್ತಾನೆ. ಅದಕ್ಕಂತಾರು ತಾತ ಅಂದ್ರೆ ದೊಡ್ಡ. ಪಿತಾನೇ ಪುತ್ರ ರೂಪದಿಂದ ಬಂದಾನ ತಿಳ್ಕೊಂಡು ಅವ್ನು ಕೊಡ್ತಾರೆ ಅವರು. ಪುತ್ರ ರೂಪೇಣ ಇತಿ ಪಿತಾ ತಾತ ಉಚ್ಯತೆ. ಪಿತೈವ ಪುತ್ರ ಇತಿ ಪುತ್ರೋಪಿ ತಾತ ಉಚ್ಯತೆ. ಏನ್ರಿ ಶಾಸ್ತ್ರದ ಪಿತೈವ ಪುತ್ರ, ತಂದೆಯೇ ಮಗಾಗಿ ಬಂದಾನ ತಿಳ್ಕೊಂಡು ಆ ಪುತ್ರನಿಗೆ ತಾತ ಉಚ್ಯತೆ. ಅದಕ್ಕೆ ಅವನಿಗೆ ಎಷ್ಟು ಪ್ರೀತಿ ಅದ ನೋಡ್ರಿ. ನಮ್ಮ ಅಪ್ಪನ ಮಗ ಅಂತ, ನಮ್ಮ ಅಪ್ಪನೇ ಹುಟ್ಟು ಬಂದಾನಂತಾನ ಅರ್ಜುನಿಗೆ. ನೀವು ಬೇರೆ ಅಲ್ಲಪ್ಪ, ತಾತ ಅಂತ ಯಾರಿಗಂತಾರೆ? ಅಪ್ಪನೇ ಮಗನಾಗಿ ಬಂದರೆ ಆ ಮಗನಿಗೆ ಅಂತಾರೆ ತಾತ. ದೊಡ್ಡವ್ರಿಗೆ ಅಪ್ಪನೂ ತಾತ ಅಂತಾರೆ, ಇವನಿಗೆ ತಾತ ಅಂತಾರೆ. ಅರ್ಜುನನಿಗೆ ಪರಮಾತ್ಮ ತಾತ. ನಮ್ಮ ಅಪ್ಪನೆಯಪ್ಪ ನೀ ತಾತ. ಎಷ್ಟು ಪ್ರೀತಿ ನೋಡ್ರಿ ನನ್ನ ಮೇಲೆ. ತಾತ ಪುತ್ರ ಇವ ಏನಪ್ಪ ಅಂತ ಕೇಳಿ ಹೇಳಿದರು. ಪುತ್ರವತ್ ಇತಿ ಅಪುತ್ರೋಪಿ ತಾತ ಉಚ್ಯತೆ. ಅವನಿಗೆ ನ ಗಚ್ಚತಿ, ನಿನಗೆ ದುರ್ಗತಿ ಅವನಿಗೆ ಹೊಂದೋದಿಲ್ಲ ಅರ್ಜುನ. ಅದಕ್ಕೆ ನೀ ಏನು ತಿಳ್ಕೊ ಅಂತ ಕೇಳಿದ್ರೆ, ಯಾರೇ ಏನೇ ಪುಣ್ಯಕರ್ಮ ಮಾಡ್ಯಾರ ಏನಪ್ಪ ಅಂದ್ರೆ ಅವರು ಆ ಕರ್ಮವನ್ನು, ಪುಣ್ಯಕರ್ಮಗಳು ನಾಶ ಆಗುವುದಿಲ್ಲ. ಶರೀರ ನಾಶ ಆಗ್ತದೆ, ಅಂತಃಕರಣ ನಾಶ ಆಗುವುದಿಲ್ಲ. ಅಂತಃಕರಣದಲ್ಲಿ ಮಾಡಿದ ಕರ್ಮದ ಸಂಸ್ಕಾರಗಳು ಅವನಿಗೆ ಇರ್ತಾವೆ. ಆ ಸಂಸ್ಕಾರಗಳು ಅವನಿಗೆ ಏನಪ್ಪ ಅಂತ ಕೇಳಿದ್ರೆ, ವಾಯುರ್ನಾವ ಮೀಮಾಂಬಸಿ. ಹ್ಯಾಂಗೆ ಗಾಳಿ ನಾವು ಎಳ್ಕೊಂಡು ಹೋಗ್ತದ, ಹಾಗೆ ಇವನ ಪುಣ್ಯ ಕರ್ಮಗಳು ಒಳ್ಳೆಯ ಜನ್ಮಕ್ಕೆ ತೊಗೊಂಡು ಹೋಗ್ತಾವೆ. ಅವು ನಾಶ ಆಗುವುದಿಲ್ಲ. ಆದ್ದರಿಂದ ನೀ ಸಂಶಯ ತಿಳ್ಕೊಬೇಡ. ಹೌದ್ರಿ, ಜ್ಞಾನ ಆಗಿಲ್ಲ, ಕರ್ಮರೇ ಹೋಗ್ಯದ, ಪುಣ್ಯರೇ ಉಳ್ದದ. ಹೌದಲ್ರಿ ನೀವು? ಮತ್ತು ಇವನು ಏನೇನು ಹಾಕದ? ಕೆಲಸನೇ ಅರ್ಧ ಆಯಿತು. ಅವ್ರಂತ ಏನಿಲ್ಲ, ಪರೀಕ್ಷೆ ನಡೆದವ. ಈಗ ದಿನ ಪೇಪರ್ದಾಗ ಓದ್ತೀರಿ, ಏನರ ಒಂದು ಗದ್ದಲ ಆಯಿತು, ಪರೀಕ್ಷೆ ಬಂದಾಯಿತು, ಕಾಪಿ ಗೊತ್ತಾಯಿತು, ಮುಗಿತಾ ಮತ್ತೆ ಹಾಕದ ಪರೀಕ್ಷೆ, ಮತ್ತು ಗೌರ್ಮೆಂಟ್ ತೆಗಿತಾರೆ, ಮತ್ತೆ ಪರೀಕ್ಷೆ ಹಾಕೋದು, ಪಾಸ್ ಮಾಡ್ತಾರೆ. ಹಾಗೆ ಇವು ಸತ್ತ ಅಂದ್ರೆ ಹೋಗಿಲ್ಲಪ್ಪ, ಮತ್ತೆ ಹಾಕದ, ಮತ್ತೆ ಬರ್ತಾನೆ. ಚಂದ ವ್ಯವಸ್ಥೆ ಮಾಡಿ ಅವನಿಗೆ ಎಕ್ಸಾಮ್ ತೊಗೋತಾರೆ, ಪೊಲೀಸ್ ಶೀಟ್ ಎಲ್ಲ ಹೆಂಗೆ ತೊಗೋತಾರೆ. ಹಂಗೆ ಈ ಜನ್ಮ ಹೋಯ್ತು ಅಂದ್ರೆ ಗಡ್ಬಡಿಗೆ ಹೋಗ್ಯದ, ಮತ್ತೆ ಬರ್ತಾನೆ. ಮತ್ತೆ ಓದ್ಯಾನ ಬರ್ತಾನೆ, ಮತ್ತೊಮ್ಮೆ ತೊಗೋತಾರೆ ಪರೀಕ್ಷೆ, ಮತ್ತೆ ಹೋಗ್ತಾನೆ. ಒಂದು ಏನಾಗ್ತದೆ ಅವನಿಗೆ? ಶರೀರರೇ ಹೋಯ್ತು, ಜ್ಞಾನರೇ ಆಗಿಲ್ಲ, ಕರ್ಮರೇ ಬಿಟ್ಟಾನ. ಕರ್ಮದಲ್ಲಿ ಪುಣ್ಯರೇ ತಯಾರಾಗ್ಯದ, ಪುಣ್ಯದಿಂದ ಜ್ಞಾನ ಆಗಬೇಕಾಗಿತ್ತು, ಶರೀರ ಹೋಯ್ತು. ಕರ್ಮ ಯಾಕೆ ಮಾಡ್ಯಾನ? ಪುಣ್ಯ ಈಗ ಬಿಟ್ಟವು, ಜ್ಞಾನಕ್ಕೆ ನಡೆದವು. ಜ್ಞಾನಕ್ಕೆ ನಡಕಿದ ಮುಂಚೆ ಶರೀರ ಹೋಯ್ತು ಅಂದ್ರೆ ಏನಾಗ್ತದ? ನೋಡ್ತಮ್ಮ, ಒಂದು ಮಾತು, ಪುಣ್ಯ ಮಾಡ್ಯಾನ ಅಂದ್ರೆ ಅದು ಭೋಗಿಸಬೇಕ. ಯಥಾ ಕರ್ಮ ಯಥಾ ಶ್ರುತಂ, ಭೋಗಿಸ್ಬೇಕು. ಅವನದು ಇಚ್ಛಾ ಆದ ಜ್ಞಾನ ಅದವರೆ ಸಿಕ್ಕಿಲ್ಲ. ಮಾಡ್ಯಾನ ಪುಣ್ಯ, ಇದರೇ ಬಿಡಂಗಿಲ್ಲ. ಪುಣ್ಯ ಮಾಡ್ಯಾನ ಅದು ಫಲ ಕೊಡ್ತದೆ. ಇಚ್ಛಾ ಜ್ಞಾನ ಮಾಡ್ಯಾನ, ಶರೀರ ಇಲ್ಲ, ಅದಕ್ಕೆ ಹೆಂಗೆ ಮಾಡಬೇಕು? ಅರೆ ಮಾಡಿದ್ದಾರೆ ಉಣಬೇಕು, ಅದು ಬಿಟ್ಟದ್ದಲ್ಲ. ಆ ಪುಣ್ಯದಿಂದ ಏನಾಗ್ತದೆ ಅಂತ ಕೇಳಿದರೆ ಸ್ವರ್ಗಾದಿ ಲೋಕಗಳಿಗೆ ಹೋಗುತ್ತಾನೆ. ನಿಜಮೂಡು ಭಾಳ ಚಂದ ಬರ್ದಾರಲ್ಲ, ಅವನಿಗೆ ಸ್ವಾಗತ ಮಾಡ್ತಾರಂತೆ. ಹೆಂಗೆ ಮಿನಿಸ್ಟ್ರಿಗೆ ಸ್ವಾಗತ ಮಾಡ್ತಾರಲ್ಲ, ಒಂದು ಪ್ರಾಂತ ಆದ ಕೂಡ ಒಂದು ಪ್ರಾಂತಕ್ಕೆ
ಪೊಲೀಸ್ ಎಲ್ಲ ಹೊಂದಿರ್ತಾವಲ್ಲಿ, ಬರ್ರಿ ಸಾಬ್ರ ಕರೀತಾರಲ್ಲ. ಹಂಗೆ ಇವನು ಜ್ಞಾನ ಆಗಿಲ್ಲ, ಕರ್ಮರ ಪುಣ್ಯ ಪೂರ ಮಾಡ್ಯಾನ, ಇಲ್ಲೇ ಇರಕ್ಕೆ ಬರೋಂಗಿಲ್ಲ, ಆ ಪುಣ್ಯ ಫಲ ಭೋಗಿಸ್ಬೇಕೆ. ಹೌದೇರಿ? ಹೌದಾನ್ರಿ? ಅಲ್ಲಿ ನಿಂತಿರ್ತಾರಂತ ಇವ್ರು ಬೌಂಡ್ರಿ, ಅಲ್ಲಿ ಸ್ವರ್ಗದ ಬೌಂಡ್ರಿ ನಿಂತಿರ್ತಾರಂತ, ಜಯ ಜಯಕಾರ ಹೊಡಿತಾರೆ, ಬರ್ರಿ ಸ್ವಾಗತ ನಿಮಗೆ ಎಲ್ಲ ಕರೀತಾರಲ್ಲ. ಹಂಗೆ ಅವ್ರಂಥವ್ರು ಪಾಪ್ಯ ಪುಣ್ಯ ಕೃತಾಂ ಲೋಕಾನ್ ಉಷಿತ್ವ ಇದ್ದು ಏನು ಶಾಶ್ವತಿ ಸಮಾಹ, ಬಹುಕಾಲದವರೆಗೆ ಆ ಪುಣ್ಯದಿಂದ ಜ್ಞಾನ ಆಗಿಲ್ಲ, ಕರ್ಮರೆ ಮಾಡೇನ, ಶರೀರ ಉಳಿದಿಲ್ಲ ಅಂಥ ಮನುಷ್ಯ ಏನಪ್ಪ ಅಂದ್ರೆ ಪುಣ್ಯ ಕೃತಾಂ ಲೋಕಾನ್ ಪ್ರಾಪ್ಯ, ಅಲ್ಲಿ ಪುಣ್ಯ ಲೋಕ ಸ್ವರ್ಗಾದಿ ಲೋಕಗಳು ಹೋಗಿ ಅಲ್ಲಿರಪ್ಪ ಅಂತ ಕೇಳಿದರೆ ಉಷಿತ್ವ ಅಲ್ಲಿ ಇದ್ದು ಏನಪ್ಪ ಶಾಶ್ವತಿ ಸಮಃ, ಕೆಲವೊಂದು ದಿವಸ ಕೆಲವೊಂದು ವರ್ಷ ಅಲ್ಲಿ ಇದ್ದೇನಪ್ಪ ಅಂತ ಕೇಳಿದ್ರೆ ಅವ ಮತ್ತೆ ಬರ್ತಾನೆ. ಮುಕ್ತಿ ಯಾಕೆ ಇಲ್ಲೇ ಅದ, ಅಲ್ಲಿ ಮೇಲೆ ಇಲ್ಲಿ ಮುಕ್ತಿ ಬರೋಂಗಿಲ್ಲ, ಅಲ್ಲಿ ಮತ್ತು ಇಲ್ಲಿಗೆ ಬರ್ಬೇಕು. ಹೌದಲ್ಲ? ಇಲ್ಲೇ ಬರ್ಬೇಕು. ಅವ ಅಲ್ಲೆಲ್ಲ ಇದ್ದು ಅದು ಪುಣ್ಯ ಯಾವಾಗ ಕರಗುತ್ತದೆ ಆವಾಗ ಇವನಿಗೆ ಸ್ವಾಗತ ಮಾಡಿದವರು ಇವನಿಗೆ ಕಳಿಸ್ತಾರೆ. ಮತ್ತೆ ಬರ್ತಾನೆ ಇಲ್ಲಿಗೆ. ಜ್ಞಾನ ಬೇಕಾದ್ರೆ ಇಲ್ಲಿಗೆ ಬರ್ಬೇಕು. ಇಲ್ಲಿ ಬರ್ತಾನೆ ರೀ, ಮತ್ತು ಬಂದು ಎಲ್ಲಿರ್ತಾನೆ ರೀ? ಎಲ್ಲಿರ್ತಾನೆ? ರಾಜರ ಮನೆಯಾಗ, ಏನು ಸಾವುಕಾರ ಮನೆಯಾಗ, ಯಾರ ಮನೆಯಾಗ ಇರ್ತಾನೆ? ಅವ್ರಿಗೆ ರಾಜರ ಪಾಜರು ಏನು ಗೊತ್ತಿಲ್ಲ, ಒಳ್ಳೆಯವ್ರ ಮನೆಗೆ ಬರ್ತಾನೆ ನೋಡ. ಶುಚೀನಾಂ ಶ್ರೀಮತಾಂ ಗೇಹೆ, ಅವ್ರ ರಾಜರೇ ಇರ್ಬೋದು. ಹೌದು, ಇರ್ಬೋದು. ಧರ್ಮರಾಯದ ರಾಜರ ಮನೆಗೆ ಹುಟ್ಟ್ಯಾರ, ಕೃಷ್ಣ ಅಲ್ಲೇ ಹುಟ್ಟ್ಯಾರ, ಇವ ರಾಜರ ಮನೆಗೆ ಹುಟ್ಟ್ಯಾರ. ಶುಚೀನಾಂ ಶ್ರೀಮತಾಂ ಗೇಹೆ, ಶ್ರೀಮತಾಂ ಶುಚೀನಾಂ. ಶ್ರೀಮಂತರು ಅಂದರೆ ಏನಪ್ಪ? ಸಾವುಕಾರ ಮನೆ ಅಂತ ಅಲ್ರಿ, ಸದ್ಗುಣಗಳಿಂದ ಕೂಡಿಕೊಂಡವರು. ಅದು ದೊಡ್ಡ ಗುಣವೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲವೋ. ಹೌದಲ್ಲ? ಹಣ ಶ್ರೀಮಂತಿಕೆ ಇಲ್ಲ, ಗುಣ ಶ್ರೀಮಂತಿಕೆ. ಅಂಥವರು ಮನೆಯಪ್ಪ ಶ್ರೀಮತಾಂ ಶುಚೀನಾಂ, ಸ್ವಚ್ಛ ಯಾವ ಕಾಯ ವಾಚ ಮನಸ, ಯಾರು ಒಂದೇ ರೂಪದ ಅಂಥವ್ರ ಮನೆಯಾಗ ಆ ಯೋಗ ಭ್ರಷ್ಟ, ಅದು ಜ್ಞಾನ ಯೋಗ ಭ್ರಷ್ಟ. ಕರ್ಮಯೋಗ ಆಗ್ಯದವನಿಗೆ ಅವ ಭ್ರಷ್ಟ ಏನಪ್ಪ? ಅಭಿಜಾಯತೆ, ಜಾಯತೆ ಇಲ್ಲ, ಅಭಿಜಾಯತೆ ವಿಶೇಷಣ ಕೊಟ್ಟರು ಅವರು. ಅಲ್ಲೇ ಹುಡ್ತಾನೆ, ಮತ್ತೆ ಅಲ್ಲಿ ಇಲ್ಲ, ಅಲ್ಲೇ ಹುಡ್ತಾನೆ. ಎಲ್ಲ ಕಡೆ ಹುಟ್ಟಕ್ಕೆ ಬರ. ಅವು ಈಗ ಸಂಜೀವಿನಿ ಕಡ್ಡಿ ಗಿಡ್ಡಿ ಈ ಕಡೆ ನಮ್ಮದು ಗುಡ್ದ ಬೆಳೆಯಂಗಿಲ್ಲ, ಅದು ಹಿಮಾಲಯದಾಗೇ ಬೆಳೀತದೆ, ಮತ್ತೆ ಅಲ್ಲಿ ಹೋಗಿಲ್ಲ, ಅದು ಅಲ್ಲಿಗೆ ಹೋಗಿ ಅದು ಹಂಗೆ ಜಾಗ ಅದ ನೋಡ್ರಿ, ಹೆಂಗದ ಅಲ್ಲೇ ಅವು ಸಂಜೀವಿನಿ ಕಡ್ಡಿ ಬೆಳೀತದೆ. ಅದಕ್ಕೆ ಹನುಮಪ್ಪ ಅಲ್ಲಿಗೆ ಹೋಗ್ಬೇಕಾಯ್ತಲ್ರಿ. ಇಲ್ಲೇನು ಗೂಡು ಕಡಿಮೆ ಅದಾವ ನಮ್ಮದು, ಸಹ್ಯಾದ್ರಿ ಪಹ್ಯಾದ್ರಿ ಸಾಕಷ್ಟು ಅದ, ಇಲ್ಲಿ ಬೆಳೆಯಂಗಿಲ್ಲ, ಅದು ಅಲ್ಲೇ ಬೆಳೀತದೆ. ಹಂಗೆ ಇವರು ಎಲ್ಲಿ ಶ್ರೀಮಂತರು, ಶ್ರೀಮಂತರಂದ್ರೆ ಮನದಿಂದಲೂ ಕಾಯದಿಂದಲೂ ವಾಣಿಯಿಂದಲೂ ಶ್ರೀಮಂತರು ಎಂಥವ್ರು. ಹೆಂಗೆ ಶುಚಿ ನಿಷ್ಪಾಪಿಗಳು ಅಂಥವ್ರ ಮನೆಯಾಗ ಹುಡ್ತಾನೆ. ಅಭಿಜಾಯತೆ, ಜಾಯತೆ ಇಲ್ಲ, ಅಭಿಜಾಯತೆ. ಅಲ್ಲಿ ಏನಪ್ಪ ಅಂತಂದ್ರೆ ಆ ಮನುಷ್ಯ ತನ್ನ ಇಷ್ಟವನ್ನು ತನ್ನ ಧ್ಯೇಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಅವನು ಹುಟ್ಟುತ್ತಾನೆ. ಉಳ್ಕಿದವ್ರು ಏನು ಹುಡ್ತಾರಲ್ಲ, ಸಂಸಾರ ಹುಟ್ಟಕ್ಕೆ ಸಾಯಕ್ಕೆ ಹುಡ್ತಾವೆ. ಅವ ಅಲ್ಲ. ಅಭಿಜಾಯತೆ ಅಂದ್ರೇನು? ತನ್ನ ಇಷ್ಟವನ್ನು ಪೂರ್ತಿ ಮಾಡುವುದಕ್ಕಾಗಿ ಅವನು ಜನ್ಮವನ್ನು ತಾಳುತ್ತಾನೆ ಅರ್ಜುನ. ಅವ ಎಂದು ಅವ ಮಾಡಿದಂಥ ಧ್ಯಾನ, ಅವ ಮಾಡಿದಂಥ ಪುಣ್ಯ ಆಗೋದಿಲ್ಲ. ಅದೇನಪ್ಪ ಅಂತ ಕೇಳಿದರೆ ಅವ ಅಲ್ಲೇನಪ್ಪ ಜನ್ಮ ತಾಳ್ತಾನೆ. ಶ್ರೀಮಂತರ ಮನೆಯಾಗ, ಶುದ್ಧಿದ್ದರು ಮನೆಯಾಗ. ಅಲ್ರಿ, ನಾವು ಎಷ್ಟೋ ಮಂದಿ ಮನೆಯಾಗ ನೋಡಿದ್ದೇವೆ,
ಶುಕದೇವ್ ಹುಟ್ಟ್ಯಾನ ಯಾರ ಮನ್ಯಾಗ? ಶ್ರೀಮತ ಅಡವೆಗೆ ಇರ್ತಿದ್ರು ಅವಕ್ಕೆ ದಿನ ತಿರುಗಾಡಿ ತಿನ್ನಬೇಕು ಅಂಥವ್ರ ಮನೆಗೆ ಹುಡ್ತಾರಲ್ಲ. ಹಾಂ, ಅಲ್ಲಿನ ಹುಡ್ತಾರೆ. ಅಥವಾ ಯೋಗಿ ನಾಮ ಕುಲೇವ ಮುಂದೆ ಹೇಳಿದ್ರು. ಎಷ್ಟೋ ಮಂದಿ ನೋಡಿದೆ, ಜನಕ ಪನಕ ಅಲ್ಲಿ ಹುಟ್ಟಿದ್ರು, ರಾಜರ ಮನೆಗೆ ಹುಟ್ಟಿದ್ರು. ರಾಮಚಂದ್ರ ರಾಜರ ಮನೆಗೆ ಹುಟ್ಟಿದ್ರು. ಎಷ್ಟೋ ಮಂದಿ ಅಡವೆ ಹುಟ್ಟ್ಯಾವ್ರಿ, ಅಲ್ಲಿ ಇರೋಕ್ಕಿಲ್ಲ, ಉಣ್ಣಾಕಿಲ್ಲ, ತಿನ್ನೋಕ್ಕಿಲ್ಲ ಅಂತ ಅಲ್ಲಿ ಹುಟ್ಟ. ಹಾಂ, ಹೌದು, ಅದು ಖರೆ ಅಂತಾರೆ ಅವರು. ಯೋಗಿ ನಾಮ ಅಥವಾ ಯೋಗಿ ನಾಮೇವ ಯೋಗಿ ಅಂತ ಕೂಟ ಶಬ್ದಲ್ಲಿಟ್ಟಾರ. ಶ್ರೀಮತಾಂ ಅದು ಹೇಳಿ. ಇಲ್ಲಿ ಏನು ಹೇಳಿದ್ರು? ಶುಚೀನಾಂ. ಯೋಗಿ ಏನದಾರ ಇವರು? ಶುಚಿಗಳಲ್ಲಿ ಶ್ರೀಮಂತರಲ್ಲಿ ಹುಡ್ತಾರ ಅಂದರು. ಶ್ರೀಮಂತರಲ್ಲಿ ಶುಚಿನೂ ಶ್ರೀಮತಾಂ ಎರಡೂ ಇರಬೇಕು. ಯೋಗಿಯಲ್ಲಿ ಶ್ರೀಮತಾಂ ಇಲ್ಲ, ಶುಚಿನಾಂ ಶಬ್ದ. ಅದಕ್ಕೆ ಅಂಥವರಲ್ಲಿನೂ ಕೂಡ ಅವ ತತ್ವಜ್ಞಾನಿ ಏನಪ್ಪ ಅಂತ ಕೇಳಿದರೆ ಹುಡ್ತಾರೆ. ಅಂಥವ್ರ ಮನೆ ಹುಟ್ಟೋದು ಏತದ್ದಿ ದುರ್ಲಭತರಂ. ಅಂಥವ್ರ ಮನೆಯಾಗ ಹುಟ್ಟೋದು ನೋಡಿರಿ. ಯಾರ ಮನೆಯಾಗ ಜನ ಪೂಜಾ ಪಾಠ ಪ್ರವಚನ ನಡೀತು ಅಂಥವ್ರ ಮನೆಯಾಗ ಹುಟ್ಟೋದು. ಸಿದ್ಧಾವ್ರು ನೋಡ್ರಿ, ಕೆಟ್ಟಿದ್ದು ಕುಂದಿದ್ದ ಸ್ವಾಮಿಗಳ ಪ್ರವಚನ ಅಂತೀರು ಕೇಳ್ತೀರಿ. ಇದಕ್ಕೆ ಅಂತಾರೆ ಯೋಗಿ ಹಿಂಗೆ ಹುಡ್ತಾರೆ, ಇಂಥವ್ರು ಹುಡ್ತಾರೆ. ಶುಚೀನ ಶ್ರೀಮತ ಹುಟ್ಟಿದ ಕೂಡಲೇ ಅವನಿಗೆ ಚಾಲು ಆಯ್ತು ರೀ ಸಿದ್ಧಾರೂಢರಿಗೆ. ಏನು ರೀ ಅಧ್ಯಾತ್ಮ ಹಂಗದ ನೋಡ್ರಿ. ಹಂಗೆ ಅವ್ರು ಹುಡ್ತಾರಪ್ಪ, ಅವ್ರು ಹಾಳಾಗೋದಿಲ್ಲ, ಪುಣ್ಯ ಮಾಡಿದ್ರೆ ಹಾಳಾಗೋದಿಲ್ಲ. ಹಂಗೆ ಎಲ್ಲಿ ಏನಪ್ಪ ಭಕ್ತಿಯಿಂದ ಕೂಡಿಕೊಂಡವರಲ್ಲಿ, ಆಮೇಲೆ ಮಾನಸಿಕ ದೈಹಿಕ ವಾಣಿ ಶ್ರೀಮಂತ ಇದ್ದವರಲ್ಲಿ, ಭಕ್ತಿ ಸಂಪನ್ನವಾದ ಮನೆಯೊಳಗೆ ಅವರೇನಪ್ಪ ಅಂದ್ರೆ ಹುಟ್ಟುತ್ತಾರೆ. ಅವರ ಜನ್ಮ ಹಾಳಾಗ್ತದಂತ ಅಲ್ಲ ಅರ್ಜುನ, ಹಾಳು ಆಗುವುದಿಲ್ಲ. ಯಾಕೆ? ನಹಿ ಕಲ್ಯಾಣಕೃ ದುರ್ಗತಿ ಅಂತ ಗಚ್ಚತಿ. ಒಳ್ಳೆಯ ಮಾಡಿದ ಕೆಲಸ ಎಂದೂ ಹಾಳಾಗಿಲ್ಲ. ತಡ ಹಿಡಿತದೆ, ಇಷ್ಟೇ ತಡ ಹಿಡಿಬೋದು. ಸತ್ಯನೇ ಇರ್ತದೆ, ಅದು ಎಂದೂ ಹಾಳಾಗೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ಅಂಥವ್ರ ಮನೆ ಹುಟ್ಟಿ ಏನು ಮಾಡ್ತಾನೆ ರೀ ಅಂದರು. ಅಂಥವ್ರ ಮನೆಯಾಗ ಹುಟ್ಟಿ ಏನು ಮಾಡ್ತಾನೆ? ಹೋಟೆಲ್ ಮನ್ಯಾಗ ಹುಟ್ಟಿ ಅಂದ್ರೆ ಜಲ್ದಿ ಹೋಟೆಲ್ ಕಲಿತಾನ, ಪುಣ್ಯ ಒಗ್ಗರಣೆ ಹೊಡಿ ಕಲಿತಾನೆ. ವ್ಯಾಪಾರ ಮನೆಯಾಗ ಹುಟ್ಟಿ ತೂಗೋದು ಕಲಿತಾನ, ಹೆಂಗೆ ದಂಡ ಹೊಡಿಬೇಕು ಅನ್ನೋದು ಕಲಿತಾನೆ. ಯಾರ ಮನೆಗೆ ಹುಟ್ಟಿ ಅಂತ ಕಲಿತಾನೆ. ಅವರು ವ್ಯಾಪಾರಿ ಮನೆಗೆ ಕೂತ ಜಲ್ದಿ ಕಲಿತಾನ, ಹೆಂಗೆ ತೂಗಬೇಕು, ಕಿಲೋ ಅವ್ರ ಮನೆಗೆ ಹೋದ್ರೆ ಪೌಣ ಕಿಲೋ ಆಗಿರಬೇಕು. ಇದು ಕಲಾ ಅದ. ಅವ್ರ ಮನೆಗೆ ಹುಟ್ಟಿದ್ರೆ ಕಲಿತಾನ, ಹೇಳೋ ಜರೂರತಿಲ್ಲ. ಅದಕ್ಕೆ ಅಂಥವ್ರ ಮನೆ ಹುಟ್ಟಿ ಏನು ಮಾಡ್ತಾನೆ? ಹಿಂದಿಂದ ಮಾತು ಮಾಡ್ತಾನೆ. ಮತ್ತೇನು ಮಾಡ್ತಾನೆ? ಹಿಂದೆ ಏನು ಮಾಡೇನಿಲ್ಲ, ಬಿಟ್ಟು ಬಂದಾನ, ಅದೇ ಪನ ಮಾಡ್ತಾನೆ ಅರ್ಜುನ ಅಂತ ಮುಂದಿನ ಶ್ಲೋಕದಲ್ಲಿ ಮತ್ತೆ